ಕರಾಳ ದಿನಕ್ಕೆ ತಿಲಾಂಜಲಿ ಇಟ್ಟ ಡಿಸಿ. ಕನ್ನಡ ರಾಜ್ಯೋತ್ಸವ ಈ ಬಾರಿ ಅದ್ಧೂರಿ. ಕೋವಿಡ್ ನಿಯಮಾವಳಿ ಕಂಪಲ್ಸರಿ. ಬೆಳಗಾವಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಬಿಜೆಪಿ ಶಾಸಕರಿಬ್ಬರ ಸಹಕಾರ ಸಿಕ್ತಿಲ್ಲ. ಸತೀಶ್ ಜಾರಕಿಹೊಳಿ ಬೇಸರ. ಅರ್ಚಕರಿಗೆ ಈ ಬಾರಿ ಬಂಪರ್ ಆಫರ್. ರಾಜ್ಯ ಸರ್ಕಾರದಿಂದ ಹಬ್ಬದ ಉಡುಗೊರೆ. 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ. ಇಳಕಲ್ನಲ್ಲಿ ಮನೆಗೆ ನುಗ್ಗಿದ ನೀರು. ಸ್ಥಳಕ್ಕೆ ದೌಡಾಯಿಸಿದ ಮಾಜಿ ಶಾಸಕ. ಸ್ವಂತ ಖರ್ಚಿನಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಿದ ವಿಜಯಾನಂದ ಕಾಶಪ್ಪನವರ್. ಕಾಮಗಾರಿಯ ಅಂದಾಜು ಪತ್ರ ನೀಡಿದ ಇಂಜಿನಿಯರ್. ಶಾಸಕರ ಎದುರು ಪತ್ರಕರ್ತರಿಂದ ಆರೋಪ. ಶಾಸಕರಿಂದ ಇಂಜಿನಿಯರ್ಗೆ ತರಾಟೆ. S9 ಟಿವಿಗೆ ಸ್ವಾಗತ. ನಾನು ಪ್ರಸಾದ್. ಯಾವುದೇ ಕಾರಣಕ್ಕೂ ಕರಾಳ ದಿನಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಮಹಂತೇಶ ಹಿರೇಮಠ ಅವರು ಹೇಳಿದ್ದಾರೆ. ಕನ್ನಡ ಪರ ಸಂಘಟನೆಗಳಿಗೆ ಅವರು ಆಶ್ವಾಸನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸೋಣ ಅಂತ ಅವರು ತಮ್ಮ ಕನ್ನಡ ಪರ ಕಾಳಜಿಯನ್ನ ಎತ್ತಿ ಹಿಡಿದಿದ್ದಾರೆ. ಸರ್ಕಾರದ ಕೋವಿಡ್ ಮಾರ್ಗಸೂಚಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡದ ಕಲರವ ಹರಡಿಸಲು ಜಿಲ್ಲಾಡಳಿತವನ್ನ ಅವರು ಸಜ್ಜು ಮಾಡಿದರು. ಈ ಬಗ್ಗೆ ಇಂದಿನ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಕರಾಳ ದಿನ ಆಚರಣೆ ಮಾಡಲು ಅವಕಾಶ ಕೊಡೋದಿಲ್ಲ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸೋಣ ಅಂತ ಕನ್ನಡ ಸಂಘಟನೆಗಳಿಗೆ ಜಿಲ್ಲಾಧಿಕಾರಿ ಮಹಂತೇಶ ಹಿರೇಮಠ ಅವರು ಕರೆ ನೀಡಿದ್ದಾರೆ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿಯ ಸಭಾಂಗಣದಲ್ಲಿ ಕನ್ನಡ ಸಂಘಟನೆಗಳ ಜೊತೆ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಸಭೆ ಆರಂಭದಲ್ಲಿ ಇತ್ತೀಚೆಗೆ ಅಗಲಿದ ಕನ್ನಡ ಹೋರಾಟಗಾರರಾದ ರಾಮಚಂದ್ರ ಢವಳಿ, ಕಲ್ಯಾಣ್ ರಾವ್ ಮುಚ್ಚಳಂಬಿ, ಪುಷ್ಪಾ ಹುಬ್ಬಳ್ಳಿ ಸೇರಿದಂತೆ ಇನ್ನಿತರರಿಗೆ ಸಂತಾಪ ಸೂಚಿಸಲಾಯಿತು. ನಂತರ ಮಾತನಾಡಿದ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ಅಶೋಕ್ ಚಂದರ್ಗಿ ಅವರು, ಕಳೆದ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು. ಇಡೀ ನಗರವನ್ನು ಸುಂದರವಾಗಿ ಅಲಂಕಾರ ಮಾಡಬೇಕು. ರೂಪಕಗಳಿಗೆ ಅವಕಾಶ ಮಾಡಿಕೊಡಬೇಕು. ಕಡ್ಡಾಯವಾಗಿ ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಗರದ ಎಲ್ಲ ವೃತ್ತಗಳಲ್ಲಿ ಕನ್ನಡ ಬಾವುಟಗಳು ಹಳದಿ ಕೆಂಪು ಪರಿಪರಿಗಳನ್ನು ಹಾಕಿಸಬೇಕು. ಗಡಿಭಾಗದ ಎಲ್ಲ ಮರಾಠಿ ಶಾಲೆಗಳಲ್ಲಿಯೂ ಕರ್ನಾಟಕ ರಾಜ್ಯೋತ್ಸವ ಆಚರಿಸಬೇಕು. ಅದೇ ರೀತಿ ಯಾವುದೇ ಕಾರಣಕ್ಕೂ ಎಂಇಎಸ್ನವರಿಗೆ ಕರಾಳ ದಿನ ಆಚರಿಸಲು ಅನುಮತಿ ಕೊಡಬಾರದು. ಬರೀ ಒಂದು ದಿನ ಮಾತ್ರ ಕನ್ನಡದ ಕಾರ್ಯಕ್ರಮ ಆಗದೆ ವರ್ಷದ 365 ದಿನವೂ ಕಾರ್ಯಕ್ರಮಗಳು ಆಗಬೇಕು. ಮೆರವಣಿಗೆಗೆ ಅವಕಾಶ ಮಾಡಿಕೊಡಬೇಕು. ಮೆರವಣಿಗೆಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಜಿಲ್ಲಾಡಳಿತ ಮಾಡಿಕೊಡಬೇಕು. ಇನ್ನು ಮೆರವಣಿಗೆಯಲ್ಲಿ ಪೊಲೀಸರು ಯಾವುದೇ ರೀತಿ ಅಡೆತಡೆ ಮಾಡಬಾರದು. ಅಲ್ಲದೆ ಕೋವಿಡ್ ವ್ಯಾಕ್ಸಿನೇಷನ್ಗೆ ಹೆಚ್ಚು ಮಹತ್ವ ಕೊಡುವ ಕೆಲಸ ಮಾಡಬೇಕಾಗಿದೆ ಅಂತ ಅವರು ಸಲಹೆ ನೀಡಿದರು. ಇದೇ ವೇಳೆ ಮಾತನಾಡಿದ ಹೋರಾಟಗಾರ ಶ್ರೀನಿವಾಸ್ ತಾಳೂರ್ಕರ ಅವರು, ಗಣಪತಿ ಉತ್ಸವದಲ್ಲಿ ಎಂಇಎಸ್ನವರಿಗೆ ಚೆನ್ನಮ್ಮನ ರೂಪದಲ್ಲಿ ಪಾಲಿಕೆಯ ಲಕ್ಷ್ಮೀ ನಿಪಾನಿಕರ್ ಅವರ ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಅಂತಹ ಅಧಿಕಾರಿಗಳನ್ನ ಗೌರವಿಸುವ ಮೂಲಕ ಬೆಳಗಾವಿಯಲ್ಲಿ ಕನ್ನಡವನ್ನು ಉಳಿಸುವ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಆಗ್ರಹಿಸಿದರು. ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಕೆ ತ್ಯಾಗರಾಜನ್ ಮಾತನಾಡಿ, ರಾಜ್ಯೋತ್ಸವ ಮೆರವಣಿಗೆ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನ ನೀಡಿದರು. ದೀಪಕ್ ಗುಡುಗಡಟ್ಟಿ ಮಾತನಾಡಿ, ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಒತ್ತು ನೀಡಬೇಕಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಅನಂತ ವ್ಯಾಕೋಡ ಅವರು ಮಾತನಾಡಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಬೇಕು. ಬೆಳಗಾವಿ ಕನ್ನಡ ರಾಜ್ಯೋತ್ಸವಕ್ಕೆ ಸರ್ಕಾರ ವಿಶೇಷ ಅನುದಾನ ಒದಗಿಸಬೇಕು ಅಂತ ಒತ್ತಾಯಿಸಿದರು. ರಾಣಿ ಚೆನ್ನಮ್ಮನ ಪುತ್ಥಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಪಣೆ ಮಾಡಬೇಕು. ಪಾಲಿಕೆಯ ಪ್ರತಿ ವಾರ್ಡ್ನಲ್ಲಿ ನವೆಂಬರ್ ಅಂತ್ಯದವರೆಗೆ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಸಲಹೆ ನೀಡಿದರು. ಕನ್ನಡ ಪರ ಸಂಘಟನೆಗಳ ಮುಖಂಡ ಮಹದೇವ ತಳವಾರ ಮಾತನಾಡಿ, ಪಾಲಿಕೆಯ ನೂತನ ಸದಸ್ಯರು ಆಯಾ ವಾರ್ಡ್ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಗೆ ಚಾಲನೆ ನೀಡಬೇಕು ಅಂತ ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ರಾಜ್ಯೋತ್ಸವ ಆಚರಿಸಬೇಕು ಅಂತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಕಟ್ಟುನಿಟ್ಟಾಗಿ ಆದೇಶಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ವಾಹನಗಳ ಮೇಲೆ ಒದಗಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ರು. ಕನ್ನಡ ಪರ ಹೋರಾಟಗಾರರು ಪತ್ರಕರ್ತರನ್ನ ಸನ್ಮಾನಿಸಲು ಸಲಹೆಯನ್ನು ಕೂಡ ನೀಡಲಾಯಿತು.
ಕನ್ನಡಪರ ಹೋರಾಟಗಾರ ಮೆಹಬೂಬ್ ಮಕಾಂದರ್ ಮಾತನಾಡಿ, ಕನ್ನಡಪರ ಹೋರಾಟಗಾರರು ಹಾಗೂ ಪತ್ರಕರ್ತರಿಗೆ ಪ್ರತಿ ವರ್ಷದಂತೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಬೇಕು ಅಂತ ಒತ್ತಾಯಿಸಿದರು. ಸಮಿತಿಗಳ ಮೂಲಕ ಅರ್ಹರನ್ನ ಗುರುತಿಸಿ ಪ್ರಶಸ್ತಿ ನೀಡುವ ಕ್ರಮವಾಗಬೇಕು ಅಂತ ಸಲಹೆ ನೀಡಿದರು. ರಾಜ್ಯೋತ್ಸವ ಮೆರವಣಿಗೆ ವೀಕ್ಷಿಸಲು ಆಗಮಿಸುವ ಮಹಿಳೆಯರಿಗೆ ಸಿನ್ನಮ್ಮ ವೃತ್ತದಲ್ಲಿ ಪ್ರತ್ಯೇಕವಾಗಿ ಗ್ಯಾಲರಿ ನಿರ್ಮಾಣವಾಗಬೇಕು ಅಂತ ಮಕಾಂದಾರ್ ಹೇಳಿದರು. ರೂಪಕ ವಾಹನಗಳು ಹಾಗೂ ಮೆರವಣಿಗೆಗೆ ಅವಕಾಶ ನೀಡಬೇಕು ಅಂತ ಅರವಿಂದ ದೇಶಪಾಂಡೆ ಒತ್ತಾಯಿಸಿದರು. ಕಳೆದ 12 ವರ್ಷಗಳ ಅವಧಿಯಲ್ಲಿ ಕನ್ನಡ ಪರ, ರೈತ ಪರ ಹಾಗೂ ದಲಿತ ಪರ ಹೋರಾಟಗಾರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮೌನ ಆಚರಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಯಾವುದೇ ಕಾರಣಕ್ಕೂ ಕರಾಳ ದಿನ ಆಚರಿಸಲು ಅನುಮತಿ ಕೊಡುವುದಿಲ್ಲ. ಮೆರವಣಿಗೆಗೆ ಸಂಬಂಧಿಸಿದಂತೆ ಕೋವಿಡ್ ನಿಯಮಾನುಸಾರ ಸರ್ಕಾರದ ಸಲಹೆ ಸೂಚನೆಗಳನ್ನು ನಾವು ಪಾಲಿಸಬೇಕಾಗುತ್ತೆ. ನಾವೇ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರದು. ಕಳೆದ ವರ್ಷ ಸರಳವಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗಿದೆ. ಈ ಬಾರಿ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನ ಎಲ್ಲರೂ ಒಟ್ಟಾಗಿ ಆಚರಿಸೋಣ ಅಂತ ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ದರ್ಶನ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಕೆ ತ್ಯಾಗರಾಜನ್, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಘಾಳಿ, ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗನ್ನವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಹಲವು ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು, ಲಂಡನ್ ಕನ್ನಡ ಪರ ಸಂಘಟಕರಾದ ರಾಜು ಮೇತ್ರಿ ಸೇರಿದಂತೆ ನೂರಾರು ಜನ ಸಭೆಯಲ್ಲಿ ಭಾಗವಹಿಸಿದ್ರು. ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಬುಡಾ ಕಚೇರಿಯ ಸಭೆಗಾಗಿ ಬಾರದ ಬಿಜೆಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತವಾಗ್ತಾ ಇದೆ. ನಾಮನಿರ್ದೇಶಿತ ಸದಸ್ಯರನ್ನ ಕೂಡ ಬಿಜೆಪಿ ನಾಯಕರು ಸಭೆಗೆ ಬರಲು ಬಿಡ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ. ಬುಡಾ ಸಭೆಗೆ ಆಗಮಿಸದೆ ಇಬ್ಬರು ಬಿಜೆಪಿ ಶಾಸಕರು ಬುಡಾ ಅಧ್ಯಕ್ಷರಿಗೆ ಸಾಥ್ ನೀಡುತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಬೇಸರ ಹೊರಹಾಕಿದ್ದಾರೆ. ಬೆಳಗಾವಿ ಬುಡಾ ಅಧ್ಯಕ್ಷರಿಗೆ ಇಬ್ಬರು ಬಿಜೆಪಿ ಶಾಸಕರು ಸಹಕಾರ ಕೊಡ್ತಿಲ್ಲ. ಶಾಸಕರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನ ಸಭೆಗೆ ಹೋಗಲು ಬಿಡ್ತಾ ಇಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ. ಬುಡಾ ಅಧ್ಯಕ್ಷ ಗೋಳಪ್ಪ ಹೊಸಮನಿ ಕರೆದ ಸಭೆಗೆ ಬಿಜೆಪಿ ಶಾಸಕರಾದ ಅಭಯ್ ಪಾಟೀಲ್, ಅನಿಲ್ ಬೆನಕೆ ಗೈರಾದ ಕುರಿತು ಮಂಗಳವಾರ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಬೆಳಗಾವಿಯಲ್ಲಿ ಉತ್ತರಿಸಿದ ಸತೀಶ್ ಜಾರಕಿಹೊಳಿ, ನಾವು ಮಂಜೂರು ಮಾಡಿದ ಕೆಲಸಗಳು ಇನ್ನೂ ಪೆಂಡಿಂಗ್ನಲ್ಲಿವೆ. 1 ವರ್ಷದಿಂದ ಬೆಳಗಾವಿ ನಗರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಅನುದಾನ, ಸಹಾಯಧನ, ಪ್ರೋತ್ಸಾಹಧನ ಕಟ್ಟಾಗಿದೆ. ಬುಡಾ ಅಧ್ಯಕ್ಷರಿಗೆ ಈ ಇಬ್ಬರು ಶಾಸಕರು ಸಹಕಾರ ಕೊಡ್ತಿಲ್ಲ. ಇದಕ್ಕೆ ಪರಿಹಾರವನ್ನ ಬಿಜೆಪಿ ಶಾಸಕರೇ ಕಂಡುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ನಿನ್ನೆ ಹೇಳಿದ್ರು ಅವ್ರು ಕಳೆದ 1 ವರ್ಷದಿಂದ ಮೀಟಿಂಗ್ ಆಗಿಲ್ಲ. ಅಂದರೆ ಭಾಳಷ್ಟು ಸಬ್ಜೆಕ್ಟ್ ಇದೆ ಅಲ್ಲಿ. ಭಾಳಷ್ಟು ಅಂದರೆ ಕ್ಲೀನಿಂಗ್ ಇರ್ಬೋದು, ಲೇಔಟು, ಕಂಟ್ರೋಲ್ಸು, ಏನೇ ಭಾಳಷ್ಟು ಇಶ್ಯೂ ಇದೆ. ಅದಕ್ಕೆ ನಿನ್ನೆ ಕೂಡ ನಾವು ಹೋಗಿದ್ವಿ. ಮತ್ತೆ 25 ತಾರೀಕು ಮೀಟಿಂಗ್ ಕರೀತಾರೆ. ಮತ್ತೆ 25ಕ್ಕೆ ಹೋಗ್ತಾ ಇದೀವಿ. ನೋಡೋಣ ಅವಾಗೇನು ಮಾಡ್ತಾರೆ. ಸರ್, ಈಗ ಬಿಜೆಪಿ ನಾಯಕರ ಕಿತ್ತಾಟದಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅವ್ರದ್ದು ಏನು ಸಮಸ್ಯೆ ಇದೆ ಗೊತ್ತಿಲ್ಲ. ಆದ್ರೆ ಅವರ ಪಕ್ಷದ ಶಾಸಕರೇ, ಅವರ ಪಕ್ಷದ ಅಧ್ಯಕ್ಷರೇ ಇರುವ ಅವ್ರು ಸಹಕಾರ ಕೊಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಅವರು. ಸೊ ಈಗ ಅದನ್ನೇ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಶಾಸಕರು ಇಬ್ಬರು ಯಾಕೆ ಅವ್ರು ಬರ್ತಾ ಇಲ್ಲ, ಮತ್ತು ಅವರು ನಾಮಿನೇಷನ್ ಮೆಂಬರ್ ಕೂಡ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಅಧಿಕಾರಿಗಳಿಗೆ ಕೂಡ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಅವರೇ ಸ್ಪಷ್ಟೀಕರಣ ಕೊಡಬೇಕು, ಯಾಕೆ ಈಗ ಆಗ್ತದೆ ಅಂತ. ಅದನ್ನು ಅವ್ರನ್ನೇ ಕೇಳ್ಬೇಕು. ಯಾಕಂದ್ರೆ ಅವರೇ ಶಾಸಕರಿಬ್ಬರು ಹೇಳ್ಬೇಕು ಅದಕ್ಕೆ. ಯಾಕಂದ್ರೆ ಅವರೇ ಅದಕ್ಕೆ ಉಸ್ತುವಾರಿ ಇದ್ದಾರೆ ಮೇನ್. ಅವ್ರು ಅದಕ್ಕೆ ಹೇಳೋ ಗೊತ್ತಾಯ್ತು ಯಾಕೋ ಈಗ ಆಗ್ತದೆ. ಇನ್ನೂ ಅವೇ ಪೆಂಡಿಂಗ್ ಇದಾವೆ ಸಾಕಷ್ಟು. ನಾವು ಮಂಜೂರು ಮಾಡಿದ್ದು ಇನ್ನೂ ಪೆಂಡಿಂಗ್ ಇದಾವೆ. ಅದಕ್ಕೆ ಪರಿಹಾರ ಅಂದರೆ ಅವರೇ ಉತ್ತರ ಹೇಳ್ಬೇಕು ಅದಕ್ಕೆ ಶಾಸಕರೇ. ಏನು ಮಾಡ್ಲಿಕ್ಕಾಗಲ್ಲ. 9 ಜನ ಹೋಗಿದೆ, ಏನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ 9 ಜನ ಬೇಕು. ಆಗಿದೆ. ಲಾಸ್ಟ್ 1 ಇಯರಿಂದ ಸ್ತಬ್ಧ ಆಗಿದೆ. 1 ಇಯರಿಂದ ಅದು ಇದರಿಂದ ತೊಂದರೆ ಆಗಿದೆ. ಸಾರ್ವಜನಿಕವಾಗಿ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ಮೀಟಿಂಗ್ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ಪರಿಹಾರ ಏನಂತ ಅವರೇ ಹೇಳ್ಬೇಕು. ಯಾಕಂದ್ರೆ ಅದು ನಾವು ಹೇಳಿಕ್ಕಾಗಲ್ಲ. ಇಲ್ಲ, ನಮ್ಮ ಕಾರ್ಯಕರ್ತರು ನಿನ್ನೆ ಕೊಟ್ಟಿದ್ದಲ್ಲ, ತಹಶೀಲ್ದಾರ್ ಕರ್ಕೊಂಡು ಹೋಗಿದ್ದಾರೆ, ಅದನ್ನು ಪಂಚನಾಮ ಮಾಡಿದ್ದಾರೆ. ಅವ್ರು ಬೇಕಾದಂಥ ಆಹಾರ ಕಿಟ್ಟನ್ನು ಕೊಟ್ಟಿದ್ದಾರೆ, ಮಾಡಿದ್ದಾರೆ. ನಮ್ಮವರೆಲ್ಲ ಆಲ್ರೆಡಿ ಬೆಳಗ್ಗೆ ಅಟೆಂಡ್ ಮಾಡಿದ್ದಾರೆ. ಮಾಡಬೇಕು. ಅದು ಭಾಳ ಕಷ್ಟದ ಕೆಲಸ. ಹೇಳ್ತೀವಿ ಅಷ್ಟು ಸುಲಭ ಏನಿಲ್ಲ. ಯಾಕಂದ್ರೆ ಯಾವ್ದು ಮಳೆ ಬೀಳ್ತಿದೆ ಹೇಳಲಿಕ್ಕಾಗಲ್ಲ. ಮಳೆ ಮ್ಯಾಗ ಡಿಪೆಂಡ್ ಇರ್ತೈತೆ. ಒಂದು ಸಾರಿ ಸಂಪೂರ್ಣವಾಗಿ ಸೊರೆ ಮಾಡಬೇಕಾದ್ರೂ ಕೂಡ ಅದು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಆಯಾ ಕಾಲಕ್ಕೆ ಯಾವಾರ ಈ ರೀತಿ ಆದರೆ ಸರ್ಕಾರ ಅದಕ್ಕೆ ಸಹಾಯ ಕೊಡುವಂಥ ಪ್ರಯತ್ನ ಮಾಡಬೇಕು. ಸಾಕಷ್ಟು ಕಚೇರಿಗಳಿಗೆ ಭೇಟಿ ನೀಡಿ ನೀವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡಿತಾ ಇದ್ದೀರಾ. ಆದರೆ ಯಾವುದೇ ಕಾಮಗಾರಿ ಆಗ್ತಲ್ಲ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಕಾಮಗಾರಿ ನಡೀತಾ ಇದೆಯಾ ಅಥವಾ ಏನೆಲ್ಲ? ನಮಗೆಲ್ಲ ಕಂಡು ಬಂದಿದೆ ಒಂದು ಒತ್ತಡ ಮಾಡ್ತಾ ಇದೀವಿ, ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸಾರ್ವಜನಿಕ ಕೇಳಿದರೆ ನಮಗೆ ಕಂಡು ಬಂದರೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ.
ಕೊರತೆ ಅಂತ ಇದೆ. ಸಾಕಷ್ಟು ಸ್ಕೀಮ್ಗಳು ಕಟ್ಟಾಗಿದೆ. ಅನುದಾನ, ಸಹಾಯಧನ, ಪ್ರೋತ್ಸಾಹಧನ ಎಲ್ಲ ಕೂಡ ಸಾಕಷ್ಟು ಕಟ್ಟಾಗಿದೆ. ಬೆಳಗಾವಿ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಕ್ಷೇತ್ರದಲ್ಲೆಲ್ಲ ಹೋಗಿ ಅಡ್ಡಾಡಿ ಬಂದ್ರಿ. ದಕ್ಷಿಣ ಮತ್ತು ಉತ್ತರ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಮಾಡ್ತಾ ಇದ್ದೀವಿ. ನಮಗೆ ಬರುವಂಥ MLAಗೆ ಅನುಕೂಲ ಆಗಬೇಕು ಮತ್ತು ಲೋಕಸಭೆಗೆ ಕೂಡ ಅನುಕೂಲ ಆಗಬೇಕು. ಅದಕ್ಕೆ ಮುಂಚಿತವಾಗಿ ನಾವು ತಯಾರಿ ಮಾಡ್ತಾ ಇದ್ದೀವಿ. ವಿಧಾನ ಪರಿಷತ್ ಚುನಾವಣೆದು ಏನಾದರೂ ಪೂರ್ವಭಾವಿ ಸಭೆ ಮಾಡಿದ್ರೆ ಸರ್? ಯಾವುದ್ರೆ ವಿಧಾನ ಪರಿಷತ್ ಚುನಾವಣೆ ಸಂಬಂಧಿಸಿದಂಗೆ ಏನಾದರೂ ಇಲ್ಲ, ಇನ್ನೂ ಮಾಡಿಲ್ಲ. ಇದು ಹಣಗಲ್ ಚುನಾವಣೆ ಆದ್ಮೇಲೆ ಮಾಡ್ತೀವಿ. ಹಣಗಲ್ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. ನಾಡ್ದು ಹೋಗ್ತಾ ಇದ್ದೀವಿ. ಎರಡು ಸೇಮ್ ಈಕ್ವಲ್ ಆಗೇ ಮಾಡ್ತೀವಿ. ಎರಡಕ್ಕೂ ಈಕ್ವಲ್ ಆಗಿ ಮಾಡ್ತೀವಿ. KPCC ಅಧ್ಯಕ್ಷ DK ಶಿವಕುಮಾರ್ ಒಬ್ಬರು ಹೇಳಿದರೆ, ರಮೇಶ್ ಜಾರಕಿಹೊಳಿ ಅವರು ಆಪ್ತರು ನನಗೆ ಬಂದು ಮೀಟ್ ಆಗಿ ಒಂದು ವಿಷಯ ಹೇಳಿದ್ದಾರೆ, ಅದನ್ನು ನಾನು ಬಹಿರಂಗಪಡಿಸೋಕ್ಕಾಗಲ್ಲ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಯಾರು ಏನು ಸದಸ್ಯರು ನಮಗೇನು ಗೊತ್ತಾಗುತ್ತೆ. ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಅದು ನಾವು ಕೊಡುವಂಥ ಉತ್ತರದಿಂದ ಅದಕ್ಕೆ ಪರಿಹಾರ ಆಗೋಲ್ಲ. ಅವರೇ ಹೇಳಬೇಕು. ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಹೋಗ್ಬೋದು. ನನ್ನ ಲೆಕ್ಕಲೆ ಇನ್ನೊಂದು ವರ್ಷ ಬೇಕಾಗ್ಬೋದು. ಮೇಯರ್ ಆಗಲಿಕ್ಕೆ ನನ್ನ ಲೆಕ್ಕಲೆ 1 ವರ್ಷ ಕನಿಷ್ಠ ಬೇಕಾಗ್ಬೋದು. ಸಿಸ್ಟಮ್ ಹಂಗಿದೆ. ಬೆಳಗಾವದಲ್ಲಿ ಸಿಸ್ಟಮ್ ಹಂಗಿದೆ. 1 ವರ್ಷವರೆಗೆ ನನ್ನ ಲೆಕ್ಕಲೆ ಮೇಯರ್ ಅಂತ ಮಾಡ್ಲಿಕ್ಕೆ ಕೊಡೋಲ್ಲ ಅವರು. ಅಷ್ಟೇ, ಪಾಲಿಕೆಯಿಂದ ಶಾಸಕರಿಂದ ಸುತ್ತಾಕ್ಬೇಕು ಅಷ್ಟೇ ಅವರು. ಕನಿಷ್ಠ 1 ವರ್ಷ ಹಂಗೆ ನಡೀತಾ ಇದೆಯಲ್ಲ. ಕಳೆದ 3 ವರ್ಷದಿಂದ ನೋಡಿದೇವಲ್ಲ, ಆ ರೀತಿ ನಡೀತಾ ಇದೆ. ವಾತಾವರಣ ಆ ರೀತಿ ಇದೆ. ಅಧಿಕಾರ ಯಾರು ಮಾಡಬೇಕು ಅವ್ರಿಗೆ ಅಧಿಕಾರ ಸಿಗ್ತಾ ಇಲ್ಲ. ಅಲ್ಲ ಸರ್, ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಗುಡಾ ಅಧ್ಯಕ್ಷರು ಮತ್ತೆ ಇಲ್ಲಿ ಕಾರ್ಪೊರೇಟರ್ಗಳು ಎಲ್ಲರೂ ಶಾಸಕರ ಪ್ರದಕ್ಷಿಣೆ ಆಗ್ತದೆ. ನಡೀತಾ ಇದೆಯಲ್ಲ. ಆಲ್ರೆಡಿ ತೋರಿಸ್ಕೊಟ್ಟಿದ್ದಾರೆ ಅವರು. 2 ವರ್ಷದಿಂದ ಬೋರ್ಡದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಿಂದೆ ಕಾರ್ಪೊರೇಷನ್ಲಿ ಎಲ್ಲ ಕೆಲಸ ಕೆಲವೇ ಜನ ಮಾಡಿಕೊಂಡ್ರು. ನಡೀತಾ ಇದೆ. ಹಂಗಲ್ ಪ್ರಚಾರಕ್ಕೆ ಹೋಗ್ತಾ ಇದೆ. ನಾಡ್ದು 2 ವರ್ಷ ಹೋಗ್ತಾ ಇದೀವಿ. ಅಲ್ಲೆಲ್ಲ ಟಿಕೆಟ್ ಕೇಳೋಲಿ ಇತ್ತು. ಆದರೆ ಎಲ್ಲ ಮುಖಂಡರು ಕೂಡ ಸರಿ ಮಾಡಿದ್ದಾರೆ. ಸೊ ಅದೇ ತೊಂದರೆ ಇಲ್ಲ. ಚೆನ್ನಾಗಿದೆ. ಗೆಲ್ಲುವಂಥ ಅವಕಾಶ 2 ಕಡೆ ಇದೆ. ಪ್ರಯತ್ನ ಮಾಡ್ತೀವಿ. ಕೆಲವೊಂದಿಷ್ಟು ಒಳ ರಾಜಕೀಯಗಳು ಕಾಂಗ್ರೆಸ್ನಲ್ಲಿ ಇಲ್ಲ, ಹಾಗೇನಿಲ್ಲ. 2 ಗುಂಪು ಇದ್ದದ್ದು ನಿಜ. ಅಲ್ಲಿ ಇಬ್ಬರು ಹೊಂದಾಣಿಕೆಯಾಗಿ ಮಾಡ್ತಿದ್ದಾರೆ. ಇಷ್ಟು ದಿನ IT ED ರೇಡ್ ಆಯ್ತು ಅಂದ್ರೆ ವಿಪಕ್ಷಗಳ ನಾಯಕರ ಮೇಲೆ ರೇಡ್ ಆಗ್ತಾ ಇದೆ ಅಂತೆಲ್ಲ ಟೀಕೆ ಟಿಪ್ಪಣಿ ಬರ್ತಾ ಇತ್ತು. ಈಗ BSY ಆಪ್ತರ ಮನೆ ಮೇಲೆ IT ರೇಡ್ ಆಗ್ತಾ ಇದೆ ಎಂಬ ಮಾತುಗಳು ಕೇಳಿದ್ರು. ಹೌದು, ಈಗ ಅವ್ರು ವಿರೋಧ ಪಕ್ಷದಾಗ ಇದ್ದಂಗಲ್ಲ. ಈಗ ಯಾರು ರೇಡ್ ಆಗಿದೆ ಅವರು ವಿರೋಧ ಪಕ್ಷದಾಗ ಇದ್ದಂಗೆ. ಆಗ ಆಡಳಿತ ಪಕ್ಷ ಇಲ್ಲ ಅಂತ ಟ್ರೀಟ್ ಮಾಡ್ತೀವಿ ನಾವು. ಅವ್ರು ವಿರೋಧ ಪಕ್ಷದಲ್ಲೇ ಇದ್ದಾರೆ. ಯಾವಾಗ ಯಡಿಯೂರಪ್ಪ ನಡೆಸಿದ್ದಾರೆ, ಅವ್ರು ವಿರೋಧ ಪಕ್ಷದಾಗ ಇದ್ದಂಗೆ. ಅವರಲ್ಲಿ BJP ವಿರೋಧ ಪಕ್ಷದಲ್ಲಿ ಇದ್ದಾರೆ. ಹಿಂಗಾಗಿ IT ರೇಡ್ ಖಂಡಿತ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರನೇ ಉಪಚುನಾವಣೆ ಪ್ರಚಾರಕ್ಕೂ ಬರ್ತಾ ಇಲ್ಲ ಅನ್ಸುತ್ತೆ. ಅದು ಅವ್ರ ಇಂಟರ್ನಲ್ ಪ್ರಾಬ್ಲಮ್ಮು. ಯಾಕಾಯಿತು ಏನಾಯ್ತು ಅಂತ ಮುಂದಿನ ಕಾಲ ಹೇಳ್ತದೆ ಅದು. ಓಕೆ. ಇದೇ ವೇಳೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಆಯ್ಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ, ಮೇಯರ್ ಆಗಲು 1 ವರ್ಷ ಬೇಕೇ ಬೇಕು. ಬೆಳಗಾವಿಯಲ್ಲಿ ವ್ಯವಸ್ಥೆ ಹಾಗೇ ಇದೆ, ಏನ್ ಮಾಡೋಕೆ ಆಗಲ್ಲ. ಮೇಯರ್ ಆಗಲು 1 ವರ್ಷ ಬೇಕು. ಅಧಿಕಾರ ಯಾರು ಮಾಡಬೇಕು ಅವರಿಗೆ ಸಿಗ್ತಾ ಇಲ್ಲ. ಪಾಲಿಕೆಯಲ್ಲಿ ಹಿಂದೆ ಕೆಲವೇ ಜನ ಅಧಿಕಾರ ನಡೆಸಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಬೆಳಗಾವಿ ಉತ್ತರ, ದಕ್ಷಿಣದಲ್ಲಿ ಓಡಾಟದ ಬಗ್ಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಆಗಲು ಈಗಿನಿಂದಲೇ ತಯಾರಿ ಮಾಡಿಕೊಳ್ತಿದ್ದೇವೆ. 2 ಕ್ಷೇತ್ರಗಳಲ್ಲಿ ಓಡಾಟ ನಡೆಸಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಮುಜರಾಯಿ ಇಲಾಖೆಗೆ ಒಳಪಡುವ ಅರ್ಚಕರು ಹಾಗೂ ನೌಕರರಿಗೆ ರಾಜ್ಯ ಸರ್ಕಾರ ದಸರಾ ಸಿಹಿಯನ್ನ ನೀಡಿದೆ. ಅರ್ಚಕರಿಗೆ, ದೇವಸ್ಥಾನದ ಸಿಬ್ಬಂದಿಗಳಿಗೆ 6ನೇ ವೇತನ ಶಿಫಾರಸಿನಂತೆ ವೇತನ ನೀಡಲಾಗುವುದು ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಸಭೆಯಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೂತನ ವಿಮೆ ಯೋಜನೆಯನ್ನು ಕೂಡ ಸಚಿವೆ ಇಂದು ಜಾರಿಗೊಳಿಸಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಚಕರು ಹಾಗೂ ನೌಕರರಿಗೆ ಮುಜರಾಯಿ ಇಲಾಖೆ ಸಚಿವರು ದಸರಾ ಹಬ್ಬಕ್ಕೆ ಬಂಪರ್ ಕೊಡುಗೆ ನೀಡಿದ್ದಾರೆ. ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಚಕರಿಗೆ ವಿಮಾ ಯೋಜನೆ ಹಾಗೂ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಜಾರಿಗೆ ಆದೇಶ ಹೊರಡಿಸಲಾಗಿದೆ ಅಂತ ಮುಜರಾಯಿ, ಹಜ್ ಮತ್ತು ವಕ್ಫ್ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ತಿಳಿಸಿದ್ದಾರೆ. ಮಂಗಳವಾರ ವಿಕಾಸಸೌಧದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಜಾರಿಗೆ ತಂದ ಹೊಸ ಯೋಜನೆಗಳ ಕುರಿತು ಪತ್ರಿಕಾಗೋಷ್ಠಿ
ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವ ಅರ್ಚಕರು ಹಾಗೂ ದೇವಾಲಯದ ನೌಕರರು ಆರೋಗ್ಯ ಸಮಸ್ಯೆಗೆ ಒಳಗಾದರೆ ಅವರಿಗೆ ರಕ್ಷಣೆ ಒದಗಿಸಲು ನಾನು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಅವರ ರಕ್ಷಣೆಗೆ ವಿನೂತನ ವಿಮೆ ಯೋಜನೆ ಜಾರಿಗೊಳಿಸಿದ್ದು, ಅರ್ಚಕರು ಹಾಗೂ ಇಲಾಖೆಯ ನೌಕರರಿಗೆ ವಿಮೆ ಜಾರಿಗೆ ತರಲು ತೀರ್ಮಾನಿಸಿದ್ದೇನೆ. ಇದರಿಂದ ಮುಜರಾಯಿ ಇಲಾಖೆಯ ಸುಮಾರು 37,000 ಸಿಬ್ಬಂದಿಗೆ ಪ್ರಯೋಜನವಾಗಲಿದೆ ಅಂತ ಸಚಿವರು ಹೇಳಿದರು. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಧಾರ್ಮಿಕ ಸಂಸ್ಥೆಗಳಲ್ಲಿ ಈಗಾಗಲೇ 5ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪಡೆದು ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಹಾಗೂ ಅರ್ಚಕರಿಗೆ 6ನೇ ವೇತನ ಆಯೋಗದ ವೇತನ ದೊರಕಿಸಿಕೊಡುವಂತೆ ಅರ್ಚಕರಿಂದ ಬಹಳ ದಿನದಿಂದ ಬೇಡಿಕೆ ಇತ್ತು. ನಾನು ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ನಂತರ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ತ್ವರಿತಗತಿಯಲ್ಲಿ ಅರ್ಚಕರಿಗೆ 6ನೇ ವೇತನ ಆಯೋಗದ ವೇತನ ನೀಡಲು ತೀರ್ಮಾನಿಸಿದ್ದೇನೆ. ಕೆಲವು ಷರತ್ತುಗಳನ್ನು ವಿಧಿಸಿ ದೇವಾಲಯದ ವಾರ್ಷಿಕ ಆದಾಯದಲ್ಲಿ ನೌಕರರ ವೇತನ 35% ಮೀರದಂತೆ ನೌಕರರನ್ನ 6ನೇ ವೇತನ ಆಯೋಗದ ವ್ಯಾಪ್ತಿಗೆ ಒಳಪಡುವಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವರು ತಿಳಿಸಿದರು. ಇದರಿಂದ ಮುಜರಾಯಿ ಇಲಾಖೆಯ ಸುಮಾರು 1,034 ಸಿಬ್ಬಂದಿಗೆ ಪ್ರಯೋಜನವಾಗಲಿದೆ. ಇದಕ್ಕೆ 20 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಆಯಾ ದೇವಸ್ಥಾನಗಳ ನಿಧಿಯಿಂದ ಒದಗಿಸಲಾಗುವುದು. ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಸಿ ದರ್ಜೆಯ ದೇವಸ್ಥಾನಗಳ ಅರ್ಚಕರಿಗೆ 6ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ವೇತನ ನೀಡಲಾಗ್ತಿದೆಯೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಸಿ ದರ್ಜೆಯ ಬಹುತೇಕ ದೇವಸ್ಥಾನಗಳಲ್ಲಿ ಕಾಯಂ ಅರ್ಚಕರು ಇರೋದಿಲ್ಲ. ಈ ಬಗ್ಗೆ ಎಲ್ಲ ದೇವಸ್ಥಾನಗಳಿಂದಲೂ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದರು. ಎಲ್ಲ ದೇವಸ್ಥಾನಗಳಿಗೆ ತಸ್ತಿಕ ಹಣ 19 ಕೋಟಿ ರೂಪಾಯಿ ಇದ್ದು ಶೀಘ್ರವೇ ಹಣ ಬಿಡುಗಡೆ ಮಾಡಲಾಗುವುದು ಅಂತ ಸಚಿವರು ತಿಳಿಸಿದರು. ಇನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ರಾಜ್ಯದ ಎಲ್ಲಾ ದೇವಸ್ಥಾನಗಳ ಆಸ್ತಿ, ಮಾರ್ಗನಕ್ಷೆ, ಅಲ್ಲಿನ ಸೇವೆಗಳ ಸಂಪೂರ್ಣ ಮಾಹಿತಿಯನ್ನ ಆನ್ಲೈನ್ ಮೂಲಕ ತಿಳಿದುಕೊಳ್ಳುವಂತೆ ITMS ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಾರಿಗೆ ತೀರ್ಮಾನಿಸಲಾಗಿದೆ ಅಂತ ಸಚಿವರು ತಿಳಿಸಿದರು. ಇದೊಂದು ವಿನೂತನ ಯೋಜನೆಯಾಗಿದ್ದು ರಾಜ್ಯದಲ್ಲಿ ಇದನ್ನ ಮೊದಲ ಬಾರಿಗೆ ಜಾರಿಗೆ ತರಲಾಗ್ತಾ ಇದೆ. ಇದರಿಂದ ರಾಜ್ಯದ ದೇವಾಲಯಗಳ ಮಾಹಿತಿ ಒಂದೆಡೆ ದೊರೆಯೋದ್ರಿಂದ ದೇಶ ವಿದೇಶಗಳಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ. ದೇವಾಲಯಗಳ ಆದಾಯ ವೃದ್ಧಿಗೂ ಇದು ಪೂರಕವಾಗಲಿದೆ ಅಂತ ವಿವರಿಸಿದ್ರು. ವಿಶ್ವದಲ್ಲಿ ಕೊರೋನಾ 2ನೇ ಅಲೆಯಿಂದಾಗಿ ಸಾಕಷ್ಟು ಜನರ ಜೀವಹಾನಿಯಾಗಿದೆ. ಈಗ 3ನೇ ಅಲೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಾವು ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವರ್ಗದ ದೇವಸ್ಥಾನಗಳಲ್ಲಿ ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 15ರಂದು ಎಲ್ಲ ಜನರು ಹಾಗೂ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಪ್ರಾರ್ಥಿಸಲು ವಿಶೇಷ ಪೂಜೆಯನ್ನು ಸಲ್ಲಿಸಲು ಎಲ್ಲ ದೇವಸ್ಥಾನಗಳಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಹಿಂದೂ ಧರ್ಮಶಾಸ್ತ್ರ ಪುರಾಣದಲ್ಲಿ ವಿಜಯದಶಮಿಯನ್ನ ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತಿದೆ. ಇದು ದುಷ್ಟಶಕ್ತಿಯನ್ನ ಸಂಹರಿಸಿ ವಿಜಯವನ್ನ ಆಚರಿಸುವ ದಿನ. ಆದ್ದರಿಂದ ಈ ದಿನ ಶ್ರೀ ಭಗವತಿ ಮತ್ತು ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥಿಸಿ ಪೂಜಿಸಿದ್ರೆ ವಿಶೇಷ ಫಲ ಹೊಂದಬಹುದು ಅಂತ ಶಾಸ್ತ್ರ ವಿದಿತವಾಗಿದೆ. ಅಲ್ಲದೆ ಭಕ್ತರ ನಂಬಿಕೆಯೂ ಆಗಿರೋದ್ರಿಂದ ಪ್ರಾಕೃತಿಕವಾಗಿ ಯಾರಿಗೂ ದುಷ್ಪರಿಣಾಮ ಆಗದಂತೆ ವಿಜಯದಶಮಿಯ ದಿನ ಅಕ್ಟೋಬರ್ 15ರಂದು ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ಕೊರೋನಾ ಸಂಕಟ ದೂರ ಮಾಡಿ ಜನತೆಯ ಆರೋಗ್ಯ ಕಾಯುವಂತೆ ವಿಶೇಷ ಪೂಜೆ ನೆರವೇರಿಸಲು ಸೂಚಿಸಲಾಗಿದೆ ಅಂತ ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನಗಳ ಪ್ರವೇಶಕ್ಕೆ ಡ್ರೆಸ್ ಕೋಡ್ ಮಾಡುವ ಬಗ್ಗೆ ನನ್ನ ಮುಂದೆ ಯಾವುದೇ ಪ್ರಸ್ತಾಪ ಬಂದಿಲ್ಲ. ಧಾರ್ಮಿಕ ಪರಿಷತ್ನಲ್ಲಿ ಚರ್ಚೆಯಾಗಿದ್ದರೆ ಮಾಹಿತಿ ಪಡೆದು ಪರಿಶೀಲನೆ ಮಾಡಲಾಗುವುದು. ಚಿಕ್ಕಮಗಳೂರಿನ ಬಾಬಾ ಗೋಡಂಗಿರಿ ದತ್ತಾಪೀಠದಲ್ಲಿ ಮುಜಾವರ ಅವರನ್ನ ನೇಮಕ ಮಾಡಿದ್ದನ್ನು ರದ್ದುಪಡಿಸಿರುವ ಹೈಕೋರ್ಟ್ ಆದೇಶದ ಬಗ್ಗೆ ಸಂಪುಟ ಉಪಸಮಿತಿಯಲ್ಲಿ ಚರ್ಚೆಯಾಗಿದೆ ಅಂತ ಸಚಿವರಿಗೆ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಂದಾಯ ಹಾಗೂ ಮುಜರಾಯಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಮುಜರಾಯಿ ಇಲಾಖೆಯ ಆಯುಕ್ತರಾದ ರೋಹಿಣಿ ಸಿಂಧೂರಿ ಉಪಸ್ಥಿತರಿದ್ದರು. ಉಮೇಶ್ ನಂದಗಾಂವ್, S9 ಟಿವಿ, ಬೆಂಗಳೂರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಟ್ಕಲ್ ಜಲಾಶಯಕ್ಕೆ KRS ಮಾದರಿಯಲ್ಲಿ ಬೃಂದಾವನ ನಿರ್ಮಾಣಕ್ಕೆ ಅರಣ್ಯ ಸಚಿವ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವ ಉಮೇಶ್ ಕತ್ತಿ ಇಂದು ಸಭೆ ನಡೆಸಿದ್ರು. ಹಿಟ್ಕಲ್ ಜಲಾಶಯದ ಸೌಂದರ್ಯವನ್ನು ಹೆಚ್ಚಿಸಿ ಅಂತಾರಾಜ್ಯ ಪ್ರವಾಸಿಗರನ್ನ ಸೆಳೆಯುವ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. KRS ಮಾದರಿಯಲ್ಲಿ ರಾಜ್ಯ ಲಖಂಗೌಡ ಉದ್ಯಾನವನ ನಿರ್ಮಿಸುವ ನೀಲಿ ನಕ್ಷೆಯನ್ನು ತಯಾರಿಸುವ ಕುರಿತಾದಂತಹ ಸಭೆ ನಡೆಯಿತು. KRS ಬೃಂದಾವನ ಹಾಗೂ ಅದರ ಮಾದರಿಯಲ್ಲಿ ರಾಜ್ಯ ಲಖಂಗೌಡ ಜಲಾಶಯದ ಎಡ ಮತ್ತು ಬಲದಲ್ಲಿ 100 ಎಕರೆ ಸ್ಥಳಾವಕಾಶದಲ್ಲಿ ಮಾದರಿ ರೀತಿಯಲ್ಲಿ ಅನೇಕ ವಿವಿಧ ಉತ್ತರ ಕರ್ನಾಟಕದ ಪ್ರವಾಸಿ ಸ್ಥಾನವಾಗಿ ಮಹಾರಾಷ್ಟ್ರ, ಗೋವಾ ಹಾಗೂ ರಾಜ್ಯಗಳ ಪ್ರವಾಸಿಗಳಿಂದ ಆಧರಿಸುವ ರೀತಿಯಲ್ಲಿ ಯೋಜನೆಯ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ. ಇದರ ಜೊತೆ ಧೂಪದಾಳ ಜಲಾಶಯದಿಂದ ಹಿಡ್ಕಲ್ ಜಲಾಶಯದ 150 ಮೀಟರ್ ಅಂತರದಲ್ಲಿ 22 ನಡುಗಡ್ಡೆಗಳನ್ನು ಗುರುತಿಸಲಾಗಿದ್ದು ಅವುಗಳನ್ನು ವಿಶೇಷವಾಗಿ ಪ್ರವಾಸಿ ಸ್ಥಾನಗಳನ್ನಾಗಿ ಮಾಡುವ ಯೋಜನೆ ಮಾಡಲಾಗಿದೆ. ಉಮೇಶ್ ಕತ್ತಿ ಅರಣ್ಯ ಸಚಿವ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರ ಮಾರ್ಗದರ್ಶನದಲ್ಲಿ ಈ ಸಭೆಯನ್ನು ನಡೆಸಲಾಯಿತು.
ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅರಣ್ಯ ಮುಖ್ಯ ಅಧಿಕಾರಿ ತಹಸೀಲ್ದಾರ್ ಡಿಎಚ್ ಹೂಗಾರ, ಶ್ರೀ ದರ್ಶನ್ ಎಚ್ವಿ ಮುಖ್ಯ ಕಾರ್ಯನಿರ್ವಾಹಕರು, ವಿಜಯ್ ಕುಮಾರ್ ಸಾಲಿಮಟ್ಟಿ, ಬೆಳಗಾವಿ ಡಿಎಫ್ಒ ಹರ್ಷಭಾನು ಮತ್ತು ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ್ಯಕ್ಚುಲಿ ತಮ್ಮ ಒಂದು ಏನಾರು ಕಾನ್ಸೆಪ್ಟಲ್ಲಿ ಇಲ್ಲಿ ಇದನ್ನು ಹಾಕ್ಕೋಬೋದು. ನಮ್ಮ ಪುಷ್ಕರ್ ಸರ್ ಅಂತ ಮಾತಾಡಿದ್ರೆ ಸರ್ ಅವ್ರು ಮಾತಾಡ್ತಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅದನ್ನೇ ಇದು ಹೇಳ್ತಾ ಇದ್ದೆ ಸರ್. ಇವತ್ತು ಸೌದರ್ನ್ ಟಿವಿನೂ ಒಂದು ಐಲ್ಯಾಂಡ್ ಹೇಗಿದೆ, ನಮ್ಮಲ್ಲೂ ಇದಿದೆ, ಇದನ್ನೊಂದ್ಸಲಿ ನೋಡ್ಬೋದು, ಇದು ಮಾಡ್ತಾರೆ. ಅದನ್ನು ಸರ್ ಫಸ್ಟ್ ಕ್ಲಾಸ್ ಆಗುತ್ತೆ. ಇದು ಒಂದು ಅನುಕೂಲ ಇದೆ ಸರ್. ಬಾಂಬೆ 500, ಎಸ್ ಸರ್, ಹೈದರಾಬಾದ್ 500, ಬೆಂಗಳೂರು 500, ಮಂಗಳೂರು 500, ಗೋವಾ is hardly 200. ಎಸ್ This is a spot where you get all 500 or 200. ಆಮೇಲೆ ಇಲ್ಲಿ ಸುತ್ತಮುತ್ತ ಬಿಜಾಪುರ, ಬಾಗಲಕೋಟ್, ಹುಬ್ಬಳ್ಳಿ, ಬೆಳಗಾವಿ, ಆಮೇಲೆ ರತ್ನಗಿರಿ, ಕೊಲ್ಲಾಪುರ, ಈ 6 ಡಿಸ್ಟಿಕ್ ಹೆಡ್ ಕ್ವಾರ್ಟರ್ 4 ಕಲ್ಲಪ್ಪ ನಾಯಕ್, S9 TV, ಹುಕ್ಕೇರಿ. ಇಳಕಲ್ಲದಲ್ಲಿ ಸುಮಾರು 50 ಮನೆಗಳಿಗೆ ನೀರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರು ಇಂದು ಸಂತ್ರಸ್ತರನ್ನ ಭೇಟಿಯಾದರು. ಈ ಸಂದರ್ಭದಲ್ಲಿ ಅವರು ಕಾಳಜಿ ಕೇಂದ್ರವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ತೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಸಮಸ್ಯೆ ಎಲ್ಲಿವರೆಗೂ ಪರಿಹಾರ ಆಗೋದಿಲ್ವೋ ಅಲ್ಲಿಯವರೆಗೂ ಕಾಳಜಿ ಕೇಂದ್ರವನ್ನ ಮುಚ್ಚೋದಿಲ್ಲ ಅಂತ ಭರವಸೆ ನೀಡಿದ್ರು. ಮಾಜಿ ಶಾಸಕರ ಈ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಇಳಕಲ್ ನಗರದ ಗೌಳೇರಗುಡಿ ಬಡಾವಣೆಯ ಕುಂಬಾರ ಪ್ಲಾಟ್ನಲ್ಲಿ ನೀರು ನುಗ್ಗಿ 50 ಮನೆಗಳು ಹಾನಿಗೆ ಒಳಗಾಗಿದ್ವು. ಆದರೆ ಇದನ್ನು ತಿಳಿದು ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ವಿಜಯಾನಂದ ಸ್ಥಳಕ್ಕೆ ಬಂದು ಮನೆಗಳನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ರು. ತಕ್ಷಣವೇ ತಮ್ಮ ವೈಯಕ್ತಿಕ ಖರ್ಚಿನಿಂದ ಗಂಜಿ ಕೇಂದ್ರ ತೆರೆಯಲು ಹಾಗೂ ಸಂತ್ರಸ್ತರ ಪರಿಸ್ಥಿತಿ ಸಹಜ ಆಗೋ ತನಕ ಗಂಜಿ ಕೇಂದ್ರ ತೆಗೆಯಲಾಗುವುದು ಅಂತ ತಿಳಿಸಿದ್ರು. ನಂತರ ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದ್ರು. ತೆಗೆದು ತಕ್ಷಣವೇ ತಡೆಗೋಡೆ ಆಗಬೇಕು. ಯಾಕಂದರೆ ಅಲ್ಲಿರುವಂಥ ಆ ಹಳ್ಳಕ್ಕೆ ತಡೆಗೋಡೆ ಆಗಬೇಕು. ಯಾಕಂದರೆ ರಸ್ತೆ ಇದೆ, ರಸ್ತೆ ಬಾಜು ಮನೆ ಇದ್ದಾವೆ. ಪ್ರತಿ ವರ್ಷ ಈ ಹಳ್ಳ ನೀರು ತುಂಬುದ ಮಳೆ ಬಂದಾಗ ಇದು ಆಗುವಂಥ ಅನಾಹುತನೇ. ಅದಕ್ಕೆ ತಡೆಗೋಡೆ ಆಗಬೇಕು. ಆ ಒತ್ತುವರಿಯನ್ನು ಫಸ್ಟ್ ತೆಗಿಬೇಕು ಅನ್ನೋದು ನಮ್ಮ ಆಗ್ರಹ. ಶಾಸಕರು ನನಗೆ ಸಂಬಂಧಪಡಲ್ಲ ಅಂತ ಹೇಳಿದ್ರಲ್ಲ, ಕಾರ್ಯಾಲಯದ ಅಧಿಕಾರಿ ಆಮೇಲೆ ಇವರು ಶಾಸಕರು ಸಂಬಂಧಪಡಲ್ಲ ಅಂತಾರೆ. ಅಂದ್ರೆ ಜನ ಇವ್ರಿಗೆ ಓಟ್ ಹಂಗಾರೆ ಈ ಗೌಳೇರಗುಡಿಗೆ ಆ ಶಾಸಕ ಅಲ್ಲ ನಾವು ಗೌಳೇರಗುಡಿಗೆ ಶಾಸಕ ಅಲ್ಲ ಅಂತ ಬರ್ಕೊಂಡು ಹೋಗ್ಬಿಡ ಅಂತೇಳಿ ಅವ್ನಿಗೆ ದೊಡ್ಡ ಹುಡುಗ ಅವ್ನಿಗೆ ಅರ್ಥ ಆಗಲಿ. ನಾವು ಮಾಡ್ತೀವಿ ಅದನ್ನ ಅಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಬಿಡ ಅಂತೇಳ್ರಿ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಒಬ್ಬ ಶಾಸಕನಾದವನು 3 ಬಾರಿ ಆಗಿನಂತ ದೊಡ್ಡ ಡುಬ್ಬ ಚಪ್ಪರಿಸ್ಕೊಂತಿರಲ್ಲಪ್ಪ, ನಾಚಿಕೆ ಬರ್ಬೇಕು ಇವರಿಗೆಲ್ಲ. ನನಗೆ ಸಂಬಂಧ ಇಲ್ಲ, ಬರೋದಿಲ್ಲ. ಯಾಕೆ ಸರ್ಕಾರಕ್ಕೆ ತೆರಿಗೆ ಕಟ್ಟೋದಿಲ್ಲ ಅವರು. ನೀವು ಜನ ಹೇಳಿದ್ರೆ ಅಷ್ಟೇ ಮಾಡ್ತಾರೆ, ಸದಸ್ಯರು ಮಾಡಲ್ಲ ಅಂತ ಹೇಳಿದ್ರೆ ಜನರಿದ್ದಾಗಿ ಸದಸ್ಯರಾಗಿರ್ತಾರೆ. ದೊಡ್ಡಂಗೋಡಿಗೆ ಯಾರಿಂತ್ರ ಆಯ್ಕೆ ಆಗೋದು ಅನ್ನೋದು ಗೊತ್ತಿಲ್ಲ BJP ಅವರಿಗೆ. ಯಾಕಂದ್ರೆ ಅವ್ರು ಮೆಷಿನಿಂದ ಆಯ್ಕೆ ಆದಂಥವ್ರಲ್ಲ, ಜನರಿಂತ್ರ ಆಯ್ಕೆ ಆದವ್ರಿಗೆ ಗೊತ್ತಿರುತ್ತೆ, ಮೆಷಿನಿಂದ ಆಯ್ಕೆ ಆದವ್ರಿಗೆ ಗೊತ್ತಿರಲ್ಲ. ಆ ಕಾರಣಕ್ಕೆ ಅವ್ರು ಆ ಮಾತನ್ನು ಹೇಳ್ತಾರೆ. ಮಾಜಿ ಅಧ್ಯಕ್ಷರು ಹೇಳ್ತಾರೆ ಸದಸ್ಯರಿಗೆ, ನೀವು ಹೇಳಿದ್ರೆ ಮಾಡೋದು ಕೆಲಸ ನಾವು ಜನ ಹೇಳಿದ್ರೆ ಮಾಡ್ತೀನಿ ಅಂತ ಅಲ್ಲ. ಎಮ್ಮನ ಅಧಿಕಾರನ ಮುಗಿದತ್ ಬಿಡಪ್ಪ, ಯಾಕೆ ಕೇಳ್ತಿ? 10 ತಿಂಗಳು ಮುಗಿದತ್ತಲ್ಲ, ಮತ್ತೇನೈತಿ? ಮಾಜಿ ಮಾತಾಡಿದ್ರೆ ಏನಾರ ನಡೀತೈತಾನೆ? ಇಲ್ಲ, ಹಾಜಿ ಮಾತಾಡ್ಬೇಕು. ಹಾಜಿ ಅವರು ಮಾತಾಡಬೇಕು, ಮಾಡಬೇಕು. ಅವ್ರ ಕೆಲಸನೇ ಇಲ್ಲಲ್ಲ ಈಗ. ಅವ್ರು ಮಾಜಿ ಆಗಿದ್ದಾರೆ ಬಿಡು, ಅವ್ರು ಯಾಕೆ ಮಾತಾಡ್ತೀರ? ನಾನು ವೈಯಕ್ತಿಕವಾಗಿ ಗಂಜಿ ಕೇಂದ್ರವನ್ನು ಈಗಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ. ಇವತ್ತು ಒಬ್ಬರು ಅಲ್ಲಿ ಏನೇನು ಊಟದ ವ್ಯವಸ್ಥೆ ಬೇಕು, ಅವ್ರಿಗೆ ಪಾಪ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀನಿ. ನಾನು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯೋನು. ಟೆಂಪ್ರರಿ ಪರಿಹಾರ ಕೊಡೋಕೆ ನಾನು ಬಂದಿಲ್ಲ. ಯಾರೋ 10,000 ರೂಪಾಯಿ ಘೋಷಣೆ ಮಾಡಿದ, 20,000 ರೂಪಾಯಿ ಘೋಷಣೆ ಮಾಡಿ ಹೋದ. ದುಡ್ಡಿನ ನಂತರ ಜನರನ್ನು ಅಳಿಬಾರ್ದು, ಅವರ ನೋವುಗಳನ್ನು ಕಷ್ಟಗಳನ್ನು ಅಳಿಬಾರ್ದು. ಪರಿಹಾರ ಬೇಕು ಅಂದರೆ ಒತ್ತುವರಿ ತೆಗಿಬೇಕು, ಅಲ್ಲಿ ತಡೆಗೋಡೆ ಆಗಬೇಕು. ಅವರಿಗೆ ಮನೆಗಳನ್ನು ಕೆಲವಷ್ಟು ಆರ್ಥಿಕವಾಗಿ ಹಿಂದುಳಿದಂಥವ್ರು ಇದ್ದಾರೆ, ಅವರಿಗೆ ಮನೆಗಳನ್ನು ಕಟ್ಟಿಕೊಡ್ಬೇಕು. ಇವತ್ತು ತಗಡಿನ ಸಡ್ನಾಗ ಅದಾರ, ಆ ಕೆಲಸ ಮಾಡಲಿ. ಆಡಳಿತ ಆಗಿದ್ದು ಅಧಿಕಾರದಲ್ಲಿರೋರು, ತಗಡಿನ ಸಡ್ನಾಗಿದ್ದವರು, ಆರ್ಥಿಕವಾಗಿ BPL ಕಾರ್ಡ್ನಲ್ಲಿರೋರಿಗೆ ಸರ್ಕಾರ ಮನೆ ಕಟ್ಕೊಡೋದಕ್ಕೆ ಅವಕಾಶ ಐತಿ. ವಾಜಪೇಯಿ ಯೋಜನೆ ಐತಿ, ಅನೇಕ ಯೋಜನೆಗಳು ಇವತ್ತು ಸರ್ಕಾರದ ಅದಾವು. ಅವನು ಮಾಡುವಂಥ ಕೆಲಸ ಮಾಡೋದು ಬಿಟ್ಟು ಬೇಜವಾಬ್ದಾರಿ ಹೇಳಿಕೆಗಳನ್ನು ಅಧಿಕಾರದಲ್ಲಿರೋದು ಮಾಡೋದು ಸರಿಯಲ್ಲ. ಈಗ ನೀಡಿ ಬಂದು 10,000 ರೂಪಾಯಿ ನಾನು ಹೇಳಿದ್ನಲ್ಲ, ಕೇಳಿದ್ರೆ ಅವರು ನಮ್ಗೆ ದುಡ್ಡು ಬೇಕಾಗಿಲ್ಲ, ನಮ್ಗೆ ಒಂದು ನೋಡ್ರಿ, ಸ್ವಾಭಿಮಾನದ ಜನತೆ ಇದ್ದಾರೆ. ಬಡವರು ಆದ ತಕ್ಷಣ ಅವ್ರೇನು ಭಿಕ್ಷೆ ಬಿಡಕ್ಕೆ ನಿಂತಿಲ್ಲ. ಇನ್ನು ಗೌಳೇರಗುಡಿ ವಾರ್ಡ್ ಸದಸ್ಯೆ ರೇಷ್ಮಾ ಮಾರಣ್ಬಸರ್ ಅವರು ಮಾತನಾಡಿ ವಾರ್ಡಿನ ಸಮಸ್ಯೆ ಬಗ್ಗೆ ತಿಳಿಸಿದ್ರು. ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಅಭಿವೃದ್ಧಿ ಕಾರ್ಯ ಏನೂ ಮಾಡ್ತಿಲ್ಲ ಅಂತ ಆರೋಪಿಸಿದ್ರು.
ಮನೆಗೆ ಆಯ್ಕೆಯಾಗಿ 3 ವರ್ಷ ಆಯಿತು. ಇಲ್ಲಿ ಗೌಳರಗುಡಿ ನಗರಸಭೆ ಸದಸ್ಯರಾಗಿ 3 ವರ್ಷದಿಂದನೂ ನಾನು 2 ವರ್ಷ ಮಟ್ಟಗೂ ನಗರಸಭೆ ಪೌರಾಯುಕ್ತರಿಗೆ ದಿನಾನು ಒಂದು ವಾರದೊಳಗೆ ಏನಿಲ್ಲ ಅಂದ್ರೆ 2 ಲೆಟ್ರ್ ಕೊಡ್ತಿದ್ದೆ. ನಾನು ಹಳ್ಳವನ್ನು ಇದು ಆಗಕತ್ತೈತಿ, ಒತ್ತಾಕತ್ತಾರ, ಆಮೇಲೆ ಅಲ್ಲಿ ಸ್ವಚ್ಛ ಮಾಡಿಸ್ರಿ, ಅದು ನೀರು ಒಳಗೆ ಬರುತ್ತೆ, ನೀರು ಒಳಗೆ ಬಂದ್ರೆ ನಾನು ಓಣ್ಯಾಗಿರೋ ಜನಕ್ಕೆಲ್ಲನೂ ಹಾನಿ ಆಗುತ್ತೆ. ಲಕ್ಷಾಂಗಟ್ಲೆ ಅವರು ಬಂಡವಾಳ ಹಾಕೊಂಡಿರ್ತಾರೆ, 50,000 30,000 ಭಾಳ ಬಡವ್ರು ಇರ್ತಾರೆ. ಹಿಂಗೆಲ್ಲ ಹೇಳಿದಾಗೂ ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ನಗರಸಭೆದೊಳಗೆ ಅಮೌಂಟ್ ಇಲ್ಲ ಅದು ಇಲ್ಲ ಅಂತ ಬರೀ ಇಂಥ ಕುಂಟು ನೆಪಗಳನ್ನು ಹೇಳ್ಕೊತಾ ಬಂದರು. ಅದಾದಮೇಲೆ 2 ವರ್ಷ ಆದಮೇಲೆ ಬೋರ್ಡ್ ಆಯಿತು. ಬೋರ್ಡ್ ಆದಮೇಲೆ ಅಲ್ಲಿರೋ ಆಡಳಿತ ಮಂಡಳಿಯವ್ರಿಗೂ ನಾನು ಪ್ರತಿ ಒಂದು ವಾರದೊಳಗೆ ಏನಿಲ್ಲ ಅಂದ್ರೆ 1 ಲೆಟ್ರನ್ನು ಕೊಟ್ಟಿರ್ತೀನಿ. ನನ್ನ ಹತ್ರ ಇಂಥ 100 ರಿಸೀವ್ಡ್ ಕಾಪಿ ಅದಾವೆ ಇಸ್ಕೊಂಡಿದ್ದು, ನಿಮ್ಗೆ ಬೇಕಾದ್ರೆ ಎಲ್ಲರಿಗೂ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ನಾವು ಕಾಂಗ್ರೆಸ್ ಇರೋರಂದು 8 ಜನ ಸೇರಿ ಏನು ಹೇಳಿದ್ವಿ ಅಂದ್ರೆ GB ಮೀಟಿಂಗ್ಗಳವ್ರಿಗೆ ಯಾವ ವಾರ್ಡಿಗೂ ಕೆಲಸ ಬೇಡ, ನಮ್ಗೆ 8 ವಾರ್ಡಿಗೂ ಕೆಲಸ ಬೇಡ, ಗೌಳರಗುಡಿ ಒಳಗೆ ಅವಶ್ಯಕತೆ ಕೆಲಸ ಐತಿ, ನೀವು ಎಲ್ಲರೂ ಸೇರಿ ನಾವು ಗೌಳರಗುಡಿಯಾಗ ಇರೋಂಥ ನಮ್ಮ ಸದಸ್ಯರಿಗೆ ಕೆಲಸ ಕೊಡ್ರಿ ಅಂತಂದು ಪರಿಯಾಗಿ ನಾವು ಅವತ್ತು ಕೇಳ್ಕೊಂಡ್ವಿ. ನೀವೆಲ್ಲ ದೃಶ್ಯ ಮಾಧ್ಯಮದವರು ಆಗಿರ್ಬೋದು, ಆಮೇಲೆ ಪತ್ರ ಮಾಧ್ಯಮದವರೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಪ್ರತಿಯೊಂದು ನಾನು 3 ವರ್ಷದಿಂದನೇ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಅದೀನಿ. DC ಅವ್ರಿಗೆ ನಾನು 4 ಸಲ ಹೋಗಿ ಖುದ್ದು ಭೇಟಿಯಾಗಿ ಲೆಟ್ರ್ ಕೊಟ್ಟು ಬಂದೀನಿ, ಅದಕ್ಕೂ ಸ್ಪಂದಿಸಲಿಲ್ಲ, ಯಾವ ಅಧಿಕಾರಿಗಳೂ ಸ್ಪಂದಿಸಲಿಲ್ಲ. ಆಮೇಲೆ ನಗರಸಭೆಯ ಆಡಳಿತ ಮಂಡಳಿನೂ ಸ್ಪಂದಿಸಲಿಲ್ಲ. ಎಷ್ಟು ಸಲ ಹೇಳಿದೆ ನಾನು, ನೀರು ಬರುತ್ತಾ, ಬಂದು ಹಾಳಾಗುತ್ತಾ ಅಂತಂದ್ರೆ ಇವತ್ತು ಮಾಡ್ತೀವ್ರಿ ನಾಳೆ ಮಾಡ್ತೀವ್ರಿ, ಬಂದು ನೋಡುವುದು ಹೋಗುವುದು ಮಾಡುವುದು ಬೇಜವಾಬ್ದಾರಿ, ಒಟ್ಟು ಸೊಕ್ಕಿನ ಅಧಿಕಾರವನ್ನು ಇವತ್ತು ಅವ್ರು ತೋರಿಸ್ಬಿಟ್ರು. ಇವತ್ತಿಷ್ಟೆಲ್ಲ ನಷ್ಟ ಆಗೈತಿ, ಇದಕ್ಕೆ ಯಾರು ಪರಿಹಾರ ಕೊಡ್ತಾರ ಅದನ್ನ ಹೇಳ್ರಿ. ಫಸ್ಟ್ ನಿನ್ನೆ ಬಂದಲ್ಲಿ ರೋಡಿಗೆ ನಿಂತ್ಕೇಸಿ ಈಗೇನು ಇಟಾಚಿತಾಸಿ ಕೆಲಸ ಮಾಡಿಸ್ಕೊತಿರಿಲ್ಲ ಅಂತ ಧಮಕಿ ಮಾಡುವಂಥ ಒಂದು ಅಧಿಕಾರವನ್ನು ಇವರು ಇವತ್ತು ಮಾಡಾಕತ್ತಾರ. ಇನ್ನು ಯಾರು ಉಪಕಾರಕ್ಕೆ ಮಾಡ್ತಾರೆ ಇವರು? ಕಾಂಗ್ರೆಸ್ ಮುಖಂಡ ಶಾಂತಕುಮಾರ್ ಸುರ್ಪುರ ಅವರು ಮಾತನಾಡಿ, ಹಳ್ಳವನ್ನ ಒತ್ತುವರಿ ಮಾಡಿದವರ ವಿರುದ್ಧ ಹೋರಾಟಕ್ಕೆ ಸಿದ್ಧ, ನಿಮಗೆ ಏನೇ ಸಮಸ್ಯೆ ಇದ್ರೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಅವರು ಹೇಳಿದರು. ಪ್ರವಾಹ ಪೀಡಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ನನ್ನ ನೇಕಾರ ಸಮುದಾಯದವರಿಗೆ ಇವತ್ತು ಭಾಳ ಸಂಕಟದಲ್ಲಿದ್ದಾರೆ. ಅವರಿಗೆ ಪಕ್ಷಭೇದ ಮರೆತು ಸರ್ಕಾರದ ಕೆಲಸಗಳನ್ನು ಕೊಟ್ಟಾಗ ಮಾತ್ರ ಅವನ ರಾಜಕಾರಣಿ ಆಗ್ತದಂತ ನನ್ನ ವಹಿಕೆ. ಇವರು ಒಂದು ಕಾಂಗ್ರೆಸ್ ಮೆಂಬರ್ ಅದನ್ನಂತ ತಲೆಗಿಟ್ಕೊಂಡು ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ದೇವರು ಮೆಚ್ಚುವುದಿಲ್ಲ ಅಂತ ನನ್ನ ಮಾತುಗಳನ್ನು ಹೇಳ್ತೀನಿ. ದೇಶ ರಾಜಕಾರಣ ಮಾಡಬೇಕು, ಅದು ತಮ್ಮ ಲೆವೆಲ್ನಾಗ ಮಾಡಲಿ. ಅದನ್ನು ಮೂಲಭೂತ ಸೌಕರ್ಯ ಒದಗಿಸುವಂಥ ಸಮಯದಲ್ಲಿ ಇಂಥ ತುರ್ತು ಇದು ಏನು ಆರ್ಥಿಕ ಇದು ಬಂದತ್ತಲ್ಲ ಸಂಕಷ್ಟದ್ದು, ಇಂಥ ಪರಿಸ್ಥಿತಿಯಲ್ಲೆಲ್ಲ ರಾಜಕಾರಣ ಮಾಡೋದು ಬಿಟ್ಟು ಇಲ್ಲಿ ಅವ್ರಿಗೇನು ಹಾನಿಯಾಗಿದೆ ಅದು ಹಾನಿಯಾಗಿದೆ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಮಾಡಬೇಕು. ಅಕಸ್ಮಾತ್ ಅವರು ಮಾಡದೇ ಇದ್ದರೆ ನಾವು ಉಗ್ರ ಹೋರಾಟ ಕೈಗೊಳ್ಳೋದು ಸಂಶಯನೇ ಇಲ್ಲ ಅಂತ ನಾನು 2 ಮಾತುಗಳನ್ನು ಹೇಳ್ತೀನಿ. ನೋಡಕ್ಕೆ ಬರ್ರಿ ಅದು ಮಾಡ್ರಿ ಅಂತಂದು ನಾವು ಹೇಳಿದ್ನಂದ್ರೆ ಇದು ಏರಿಯಾ ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಪಡಲ್ಲ. ಅದು ಅವರು ಕುಂಬಾರ ಕೊಟ್ಟಾನ, ಕುಂಬಾರ ಅವ್ರು ತೊಗೊಂಡಿರಿ, ಅವ್ರಿಗೆ ಹೋಗಿ ಕೇಳ್ರಿ, ನೀವು ನಮ್ಮನ್ನ ಯಾಕೆ ಕೇಳ್ತೀರಿ ಅಂತಂದು ಅನ್ನೋ ಮಾತು ಆಡ್ತಾರೆ ರೀ ಅವರು. ನಮಗೆ ಈ ಮಾತು ಗುರಂ ಲಕ್ಷ್ಮಣರು ಅಂದ್ರಿ, ಈ ಮಾತು ನಮಗೆ ಏರಿಯಾಗೆ ಸಂಬಂಧ ಪಡಲ್ರಿ ಇದು ಅಂತಂದು ಅವ್ರಿಗೆ ಹೇಳ್ತಾರೆ ನಾವು ಕೇಳಿದ್ರೆ. ಒಟ್ಟು ನಾವು ಇದು ಅಷ್ಟೇ ಸಂಬಂಧ ಐತ್ರಿ, ಗೌಳರಗುಡಿ ಇದು ಏನೂ ಸಂಬಂಧ ಇಲ್ರಿ ಅಂತ ಅವ್ರಿಗೆ ಇವ್ರು ಹೇಳಕತ್ತಿದ್ರು. ನಾವು ಕೇಳ್ತಿರ್ತೀವಿ ನೇರವಾಗಿ ಅವ್ರಿಗೆ ಕೇಳಿದಿರಿ. ಗರ್ಪಟ್ಟಿ ಕಟ್ತೀವಿ, ಮತ್ತು ಕಸದ ಗಾಡಿ ಬಂದ್ರೆ ಅದ್ರದ್ದು ಕಟ್ತೀವಿ, ನೀರು ಬಿಲ್ ಕಟ್ತೀವಿ, ಎಲ್ಲ ಕಟ್ತೀವಿ. ಮತ್ತು ಏನೂ ಇಲ್ಲ ಕಟ್ಟಿಲ್ಲ, ಅದ್ರದ್ದು ಏನೂ ಇದಾಗಿಲ್ಲ ಅಂತಂದು ಹೇಳ್ತಾರೆ. ನಮ್ಗೆ ಅಷ್ಟೊಂದು ಮಾತಾಡಕ್ಕೆ ಬರೋಂಗಿಲ್ಲ. ಇದನ್ನು ಮತ್ತು ನಮಗೇನು ಗೊತ್ತಾಗಂಗಿಲ್ಲ. ಇವು ಎಲ್ಲ ಪರಿಹಾರ ಮತ್ತು ನಾವು ಕೊಟ್ಕೊತಾನೆ ಬಂದೀವಿ. 20 ವರ್ಷ ಆತ್ರಿ ಅದು ಎರೆ ಆಗಿ 20 ವರ್ಷ ಆಯ್ತು. 20 ವರ್ಷದಿಂದನೂ ಗರ್ಪಟ್ಟಿ ಕಟ್ಕೊತಾನೆ ಬಂದಾರ, ಮತ್ತೆ ಇಲ್ಲನ ಅಂತಾರೆ. ಇದೇನು ನಮಗೆ ಸಂಬಂಧ ಹತ್ತಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಹಂಗಾದ್ರೆ ನಾವು ಹೆಂಗೆ ಯಾರಿಗೆ ಹೋಗಿ ಕೇಳ್ಬೇಕನ್ನೋದು ನಮ್ಗೆ ತಿಳಿಯೋಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಸಚಿನ್ ಸಾಲಿಮಠ, S9 TV, ಇಳಕಲ್. ಮುದಗಲ್ಪಟ್ಟಣದಲ್ಲಿ ರಸ್ತೆ ಅಭಿವೃದ್ಧಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಶಾಸಕರ ಮುಂದೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಅಂತ ಪತ್ರಕರ್ತರು ಇಂದು ಶಾಸಕರ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಘಟನೆ ನಡೆಯಿತು. ಅಂದಾಜು ಪತ್ರಿಕೆಯನ್ನ ಪತ್ರಕರ್ತರಿಗೆ ಹಾಗೂ ಪುರಸಭೆ ಸದಸ್ಯರಿಗೆ ಅಧಿಕಾರಿಗಳು ನೀಡುತ್ತಿಲ್ಲ ಅಂತ ಪತ್ರಕರ್ತರು ಆಕ್ರೋಶವನ್ನ ಹೊರಹಾಕಿದರು.
ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣದಲ್ಲಿ ಅಂದಾಜು 5 ಕೋಟಿ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿಯ ಸರಿಯಾದ ಮಾಹಿತಿ ಅಂದಾಜು ಪ್ರತಿಯನ್ನ ಪತ್ರಕರ್ತರಿಗೆ ಹಾಗೂ ಪುರಸಭೆ ಸದಸ್ಯರಿಗೆ ನೀಡಿದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇಂಜಿನಿಯರ್ ಪ್ರಕಾಶ್ ರವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಕಂಡುಬಂದಿದ್ದು, ಮುದ್ಗಲ್ ಪಟ್ಟಣದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಶಾಸಕ ಡಿಎಸ್ ಹುಲ್ಗೇರಿ ಅನುದಾನ ತಂದು ಕಾಮಗಾರಿಗೆ ಉದ್ಘಾಟನೆ ಮಾಡಿ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ಆದರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಪ್ರಕಾಶ್ ರವರು ಪತ್ರಕರ್ತರಿಗೆ ಹಾಗೂ ಪುರಸಭೆ ಸದಸ್ಯರಿಗೆ ಸರಿಯಾದ ಮಾಹಿತಿ ನೀಡದೆ ಈ ರಸ್ತೆ ಅಗಲೀಕರಣ ನಿಗದಿಪಡಿಸುವ ಸಭೆಯಲ್ಲಿ ಶಾಸಕರಿಗೆ ಹಾಗೂ ಸಭೆಗೆ ತಪ್ಪು ಮಾಹಿತಿ ಹೇಳುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮಾಡುತ್ತಿದ್ದಾರೆ ಎಂದು ಪತ್ರಕರ್ತರು ಹಾಗೂ ಪುರಸಭೆ ಸದಸ್ಯರು ಆಕ್ರೋಶ ಹೊರಹಾಕಿದರು. ನಾವು ಪರ್ಸನಲ್ ಅದ್ರ ಬಗ್ಗೆ ಮಾತಾಡಿ ಯಾಕೆ ಮೇಲಧಿಕಾರಿಗಳು ಏಸಿ ಮಾಡ್ತಾರೆ ನೀವು ಯಾರಿಗಾರು ಮೋಟಿವೇಶನ್ ಆಗಬೇಕಂದ್ರೆ ನೀವೇ ಒಳಗೆ ಎಸ್ಟಿಮೇಟ್ ಕಾಪಿನ ಕೊಟ್ಟಿಲ್ರಿ, ರಿಪೋರ್ಟ್ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ, ಮಾಹಿತಿನ ಇಲ್ರಿ. ಏನು ಎಸ್ಟಿಮೇಟ್ ಕೊಟ್ಟಿಲ್ಲ ಸರ್, ರಿಪೋರ್ಟ್ ಕೊಟ್ಟಿಲ್ಲ, ಏನು ಮಾಹಿತಿನ ಕೊಟ್ಟಿಲ್ಲ ಸರ್. ಉದ್ಘಾಟನೆ ಸರ್ ಏನೇನು ಕೊಟ್ಟಿಲ್ಲ ಸರ್, ಮಾಹಿತಿ ಜೈ ಸರ್. ಹಾಂ ಇದಾಯ್ತು ಜನತೆ ಹೇಳಿದ್ದು ಎಲ್ಲ ಇಂಜಿನಿಯರ್ ಅಲ್ಲ ನೀನು ಎಲ್ಲ ಇಂಜಿನಿಯರ್. ನಾನು 850 ಮೀಟರ್ ಹೇಳಿ ಅವ್ರಿಗೆ ಹೋಸದ 800 ಮೀಟರ್ 850 ಮೀಟರ್ ಮಾಡಿದ್ವಿ ನಾವು. ಎಲ್ಲಿಂದ ಎಲ್ಲಿಗೆ ಮಾಡಿದ್ವಿ ನೀವು? ಎಲ್ಲಿಗೆ ಇಂಜಿನಿಯರ್ ಸರ್ ಇಂಜಿನಿಯರ್ ಸಾಬ್ರೆ ಎಸ್ಟಿಮೇಟ್ ಕೊಡಬಾರ್ದು ರಿಪೋರ್ಟ್ರಿಗೆ ಅನ್ನೋದು ಏನಾರು ಐತೆ ನಿಮ್ಮ ಹತ್ರ? ಅಲ್ಲ ಅದು ಕೊಟ್ಟರೆ ಅದು ಒಂದೇ ಎಸ್ಟಿಮೇಟ್ ಅಲ್ಲದು. ನೀವು ಅದಕ್ಕೆ ಕ್ವಾಂಟಿಟಿ ಏನು ಕ್ವಾಲಿಟಿ ಏನು ಎಲ್ಲ ಎಲ್ಲಿದೆ? ಅದು ಬರೀ ಒಂದು ನಕಾಶೆ ಕೊಡ್ತೀರಿ, ನೀವು ಎಸ್ಟಿಮೇಟ್ ಅಂತೀರಿ ಅದನ್ನ. ನಿಮ್ಗೆ ಎಷ್ಟು ಬೇಕು ಅವ್ರು ಎಸ್ಟಿಮೇಟ್ ಮಾಡಿದ್ದು ಎಲ್ಲ ನೋಡ್ಕೊಂಡು ಕ್ವಾಂಟಿಟಿ ಇದನ್ನು ಕೇಳೋದು ಅವ್ರು ಸರ್. ನಿಮ್ಗೆ ಅವ್ರು ಕನ್ಫ್ಯೂಸ್ ಮಾಡಕತ್ತಾರ. ಅವರು ಎಸ್ಟಿಮೇಟ್ ಕಾಪಿದ್ದು ಏನು ಕ್ವಾಂಟಿಟಿ ಅನ್ನೋದು ಕೊಟ್ಟಿಲ್ಲ ನಿಮಗೆ ಅವರು. ಅಲ್ಲ ಈಗ ನಾನು ಹೇಳೋದಕ್ಕ ಅವ್ರು ಕೆಲಸ ಮಾಡಿ SCBC ಮೊರಮು ಮತ್ತೆ ಇದು ಎಲ್ಲ ಇದು 3 ಇದು ಕೊಡ್ತಾರೆ ನೋಡಿ ಸರ್. ಅದು ಎಸ್ಟಿಮೇಟ್ ಹಿಂಗ ಮಾಡ್ತೀರಾ? ಪ್ರಕಾರ ಕೊಡ್ತೀನಿ. ಅದ ಎಸ್ಟಿಮೇಟ್ ಕಾಪಿನ ಅಲ್ಲ ಸರ್, ಅದು ಮಾಹಿತಿಗಾಗಿ ಕೊಡಕ್ ಬರ್ತದ. ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ನೀವು ಹೊಸ್ತಾಗಿ ಅಲ್ಲ ಸರ್, ಆಳವ್ ಸರ್, ಹೊಸ್ತಾಗಿ ಅಲ್ರಂತ ಆಳವ್ರಿ ಸಾಹೇಬ್ರಿಗೆ ತಪ್ಪೇನ್ರಿ? ನೀವು ಇಡೀ ಸಭೆಗೆ ತಪ್ಪು ಮಾಹಿತಿ ಕೊಡ್ತೀರಿ. ನೀವು ಅವ್ರಿಗೊಬ್ಬರಿಗೆಲ್ಲ ಇಡೀ ಸಭೆಗೆ ತಪ್ಪು ಮಾಹಿತಿ ಕೊಡಾಕತ್ತೀರಿ. ಒಂದು ಡಿಸೈನ್ ಕೊಟ್ಟಿರಿ ನೀವು, ಎಸ್ಟಿಮೇಟ್ ಅನ್ನೋದು ಹೇಳ್ಬೇಡ್ರಿ. ನೀವೊಂದು ಕಾಪಿ ಮುಗಿಸ್ಬೇಡ. ನೀವೊಂದು ಕಾಪಿ ಇಟ್ಲಿ, ಒಂದು ಎಸ್ಟಿಮೇಟ್ ಕಾಪಿ ತಂದು ಕೊಟ್ಟವ್ರಿಗೆ ಕೊಡೋರಿಗೆ ಈಗ ಅಲ್ಲ ನೀನು ಎಲ್ಲ ಇದ್ರು. ನಾನು 850 ಮೀಟರ್ ಹೇಳಿ ಅವ್ರಿಗೆ ಹೋಸದ 800 ಮೀಟರ್ 850 ಮೀಟರ್ ಮಾಡಿದ್ವಿ ನಾವು. ಎಲ್ಲಿಂದ ಎಲ್ಲಿಗೆ ಮಾಡಿದ್ವಿ ನೀವು? ಎಲ್ಲಿಗೆ
ಇಂಜಿನಿಯರ್ ಸರ್ ಇಂಜಿನಿಯರ್ ಸಾಹೇಬ್ರೆ ಎಸ್ಟಿಮೇಟ್ ಕೊಡಬಾರ್ದು ರಿಪೋರ್ಟ್ರಿಗೆ ಅನ್ನೋದು ಏನಾರು ಐತೆ ನಿಮ್ಮ ಹತ್ರ? ಅಲ್ಲ ಅದು ಕೊಟ್ಟರೆ ಅದು ಒಂದೇ ಎಸ್ಟಿಮೇಟ್ ಅಲ್ಲದು. ನೀವು ಅದಕ್ಕೆ ಕ್ವಾಂಟಿಟಿ ಏನು ಕ್ವಾಲಿಟಿ ಏನು ಅವೆಲ್ಲ ಎಲ್ಲಿದೆ? ಅದು ಬರೀ ಒಂದು ನಕಾಶೆ ಕೊಡ್ತೀರಿ, ನೀವು ಎಸ್ಟಿಮೇಟ್ ಅಂತೀರಿ ಅದನ್ನು. ನಿಮ್ಗೆ ಅವ್ರು ಎಸ್ಟಿಮೇಟ್ ಮಾಡಿದ್ದು ಎಲ್ಲ ನೋಡ್ಕೊಂಡು ಕ್ವಾಂಟಿಟಿ ಇದನ್ನು ಕೇಳೋದು ಅವ್ರು. ಸರ್ ನಿಮ್ಗೆ ಅವ್ರು ಕನ್ಫ್ಯೂಸ್ ಮಾಡಕತ್ತಾರ. ಅವರು ಎಸ್ಟಿಮೇಟ್ ಕಾಪಿದ್ದು ಏನು ಕ್ವಾಂಟಿಟಿ ಅನ್ನೋದು ಕೊಟ್ಟಿಲ್ಲ ನಿಮಗೆ ಅವರು. ಅಲ್ಲ, ಈಗ ನಾನು ಹೇಳೋದಕ್ಕೆ ಅವ್ರು ಕೆಲಸ ಮಾಡಿ SCBC ಮೊರಮು ಮತ್ತೆ ಇದು ಎಲ್ಲ ಇದು 3 ಇದು ಕೊಟ್ಟ ನೋಡಿ ಸರ್. ಅದು ಎಸ್ಟಿಮೇಟ್ ಹಿಂಗೆ ಮಾಡ್ತೀರ ನೀವು? ಪ್ರಕಾರ ಕೊಡ್ತೀನಿ. ಅದ ಎಸ್ಟಿಮೇಟ್ ಕಾಪಿನೇ ಅಲ್ಲ ಸರ್, ಅದು ಡಿಸೈನ್ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ನೀವು ವಾಸ್ತಾಗಲ್ಲ ಸರ್, ಆಳವ್ ಸರ್, ವಾಸ್ತಾಗಲ್ರ ಅಂತ ಆಳವ್ರಿ ಸಾಹೇಬ್ರಿಗೆ ತಪ್ಪು ನೀವು ಇಡೀ ಸಭೆಗೆ ತಪ್ಪು ಮಾಹಿತಿ ಕೊಡ್ತೀರಿ. ನೀವು ಈಗ ಅವ್ರಿಗೊಬ್ಬರಿಗೆಲ್ಲ ಇಡೀ ಸಭೆಗೆ ತಪ್ಪು ಮಾಹಿತಿ ಕೊಡಾಕತ್ತೀರಿ. ಒಂದು ಡಿಸೈನ್ ಕೊಟ್ಟಿರಿ ನೀವು, ಎಸ್ಟಿಮೇಟ್ ಅನ್ನೋದು. ನೀವೊಂದು ಕಾಪಿ ಮುಗಿಸ್ಬೇಡ. ನೀವೊಂದು ಕಾಪಿ ಇಟ್ಕೊಳ್ಳಿ, ಒಂದು ಎಸ್ಟಿಮೇಟ್ ಕಾಪಿ ತಂದು ಕೊಟ್ಟವ್ರಿಗೆ ಕೊಡೋರಿಗೆ ಈ ಸಭೆಯ ಅಧ್ಯಕ್ಷತೆ ಅಮೀನಾ ಬೇಗಂ ಬಾರಿಗೇಡ್, ಉಪಾಧ್ಯಕ್ಷ ಶಿವನಾಗಪ್ಪ ಬಡ್ಕುರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಬೀರ್ ಪಾಷಾ, ಮುಖ್ಯಾಧಿಕಾರಿ ಮರಲಿಂಗಪ್ಪ, ಸದಸ್ಯರಾದ ಮೆಹಬೂಬ್ ಸಾಬ್ ಕಡ್ಡಿಪುಡಿ, ಹನುಮಂತ ನಾಯಕ, ಫಕೀರಪ್ಪ ಖುರಿ ಹಾಗೂ ಸದಸ್ಯರು ಸೇರಿದಂತೆ ಪುರಸಭೆ ಸದಸ್ಯರು ಇದ್ದರು. ಬಸವರಾಜನೂರು, S9 ಲಿಂಗಸೂರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು. 560070. ಬ್ರೇಕ್ ನಂತರ ಮತ್ತೆ ನಿಮಗೆ ಸ್ವಾಗತ. ಮುದಗಲ್ ಪಟ್ಟಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯಾಲಯವೊಂದು ಸಂಪೂರ್ಣ ಶಿಥಿಲಗೊಂಡ ಬಗ್ಗೆ S9 TV ಸಮಗ್ರ ವರದಿಯೊಂದನ್ನು ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಕಂದಾಯ ಇಲಾಖೆಯ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯನ್ನ ವರ್ಗಾಯಿಸಿದ್ದಾರೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಬಸವರಾಜ್ ನೂರು ನೀಡಿದ ವರದಿ ಇಲ್ಲಿದೆ ನೋಡಿ. ಚುನಾಯಿತ ಪ್ರತಿನಿಧಿಗಳ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣದ ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯಾಲಯ ಸಂಪೂರ್ಣ ಶಿಥಿಲಗೊಂಡು ಅಧಿಕಾರಿಗಳ ಬಲಿಗಾಗಿ ಕಾಯುತ್ತಿದೆ ಎಂದು ಸೆಪ್ಟೆಂಬರ್ 23ರಂದು S9 TV ವಿಶೇಷ ವರದಿ ಪ್ರಸಾರ ಮಾಡಲಾಗಿತ್ತು. ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ SA ನಯೀಂ ರವರು ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದು S9 ಜೊತೆಗೆ ಮಾತನಾಡಿ ಒತ್ತಾಯ ಮಾಡಿದರು. S9 TV ವರದಿ ಎಚ್ಚೆತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಇಂದು ಮುದ್ಗಲ್ ಪಟ್ಟಣದ ಕಾರ್ಯಾಲಯದಲ್ಲಿ ಇರುವ ದಾಖಲೆಗಳನ್ನು ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದರು. ಇದೇ ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ಹಲ್ಕಾ ವಟ್ಗಿ, ಇಮಾಮ್ ಸಾಬ್ ನದಾಫ್, ಹೂನೂರು ಸಂಗಪ್ಪ ಕರಡಿ ಹಾಗೂ ಗ್ರಾಮ ಸಹಾಯಕರು ಇದ್ದರು. ಬಸವರಾಜನೂರು, S9 TV, ಲಿಂಗಸಗೂರು. ಯಾದಗಿರಿ ಜಿಲ್ಲೆಯ ಭೀಮಾ ನದಿ ಪ್ರವಾಹದಲ್ಲಿ ಯುವಕನೊಬ್ಬ ನೀರು ಪಾಲಾದ ಘಟನೆ ಸಂಭವಿಸಿದ್ದು, ಇನ್ನೊಬ್ಬ ಯುವಕನ ರಕ್ಷಣೆ ಮಾಡಲಾಗಿದೆ. ಸ್ನೇಹಿತರಿಬ್ಬರು ಪೂಜೆಗೆ ಅಂತ ನದಿ ಪಕ್ಕ ತೆರಳಿದ್ರು ಅಂತ ಹೇಳಲಾಗ್ತಿದೆ.
ಭೀಮಾ ನದಿ ಪ್ರವಾಹದಲ್ಲಿ ಓರ್ವ ನೀರು ಪಾಲು ಇನ್ನೋರ್ವ ರಕ್ಷಣೆ. ನದಿ ತೀರದಲ್ಲಿದ್ದ ಯುವಕ ಸಾಬನ ಕಾಲು ಜಾರಿ ಬಿದ್ದು ನೀರು ಪಾಲಾದ ಘಟನೆ ನಡೆದಿದೆ. ಮುದ್ನಾಳ ಗ್ರಾಮದ ಸಾಬನ ಕಾಲು ಜಾರಿ ನೀರು ಪಾಲಾದ ಯುವಕ ಸ್ನೇಹಿತ ಭೀಮರಾಯನನ್ನ ರಕ್ಷಣೆ ಮಾಡಿದ ಸ್ಥಳೀಯರು. ಸ್ನೇಹಿತರಿಬ್ಬರು ಪೂಜೆಗೆಂದು ನದಿ ಬಳಿ ತೆರಳಿದ್ರು. ಕೊಚ್ಚಿ ಹೋದ ಸ್ನೇಹಿತನ ರಕ್ಷಣೆಗಾಗಿ ಹೋಗಿ ನದಿ ಮಧ್ಯ ಭಾಗದಲ್ಲಿ ಸಿಕ್ಕಿಬಿದ್ದಿದ್ದ ಆತ. ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿಯಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು. ಸಹಾಯಕ್ಕಾಗಿ ಅಂಗಲಾಚಿದ ನಂತರ ಸ್ಥಳೀಯರು ಹಗ್ಗ ಕಟ್ಟಿ ಭೀಮರಾಯನನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಭೇಟಿ ನೀಡಿದ್ದು ಬೋಟ್ ಮೂಲಕ ನೀರು ಪಾಲಾದ ವ್ಯಕ್ತಿಯ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಪರಶುರಾಮ್ ಮಲ್ಲಿಭಾವಿ, S9 ಟಿವಿ, ಯಾದಗಿರಿ. ಮಾಜಿ ಶಾಸಕ ಅಶೋಕ್ ಪಟ್ಟಣ ಅವರು ರಾಜ್ಯದ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಸರ್ವರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೆಯದನ್ನ ಮಾಡಲಿ ಅಂತ ಅವರು ಪ್ರಾರ್ಥಿಸಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡುವ ಹಬ್ಬವೆಂದರೆ ಅದು ನವರಾತ್ರಿ ಹಬ್ಬವಾಗಿದೆ. 9 ದಿನಗಳ ಕಾಲ ದೇವಿಯ ವೃತಾಚರಣೆ ಮಾಡಿ ಸಂಭ್ರಮಿಸುತ್ತಾರೆ. ತಾಯಿ ಚಾಮುಂಡೇಶ್ವರಿ ಎಲ್ಲರ ಬಾಳಲಿ ಸುಖ ಶಾಂತಿಯನ್ನ ದಯಪಾಲಿಸಲಿ ಎಂದು ಮಾಜಿ ಶಾಸಕ ಅಶೋಕ್ ಪಟ್ಟಣ ಹೇಳಿದರು. ಸ್ಥಳೀಯ ಗ್ರಾಮದೇವಿ ಕಟ್ಟಿ, ಕಿಲ್ಲಾಗಲ್ಲಿ, ತೇರೇಜ್ ಬಜಾರ್, ನೇಕಾರಪೇಟನಲ್ಲಿ ಪ್ರತಿಷ್ಠಾಪಿಸಿದ ದುರ್ಗಾಮಾತೆಯರಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನಮ್ಮ ಭಾರತ ದೇಶ ಧಾರ್ಮಿಕ ಪರಂಪರೆ ಉಳ್ಳ ದೇಶವಾಗಿದೆ. ಕೊರೋನಾ ಮಹಾಮಾರಿಯಿಂದ ದೇಶದಲ್ಲಿ ಎಲ್ಲ ಜನರು ಅನೇಕ ತೊಂದರೆ ಅನುಭವಿಸುತ್ತಿದ್ದು, ಕೆಟ್ಟ ದಿನಗಳು ಮತ್ತೆ ಬಾರದಿರಲಿ. ನಗರದಲ್ಲಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದಾರೆ. ಎಲ್ಲರೂ ಸಮಾನತೆಯಿಂದ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಸುರೇಶ ಪತ್ತೇಪುರ್, ಶಿವಯೋಗಿ ಚಿಕ್ಕೋಡಿ, ರಾಜು ಮಾನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ GB ರಂಗನಗೌಡ್, ಸೋಮಶೇಖರ್ ಸಿದ್ದಲಿಂಗಪ್ಪನವರ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಠೋಡ್, ಕೃಷ್ಣ ಪಾಟೀಲ್, ಪ್ರದೀಪ ಪಟ್ಟಣ್, ನವೀನ್ ಗದಗ, ರಾಜಶೇಖರ್ ತೋಳ್ಗಟ್ಟಿ, ಮಹಂತೇಶ್ ಉಮ್ತಾರ್, ನಂದಕುಮಾರ್, ತುಕಾರಾಮ್ ಬಲಕುಂದಿ, ಪ್ರಕಾಶ್ ಸೂಳಿಬಾವಿ, ಮಲ್ಲಪ್ಪ ಸೋಮಗೊಂಡ್, ಅರುಣ್ ಬಾಳಿಕಾಯಿ, ಸೋರೆಬನ್ ರಾಘವೇಂದ್ರ, ಕುದುರೆಮೋತಿ, ರಮೇಶ್ ಬಂಡೇಹೂಟರ್ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಕಿಂಜಾಳೆ, S9 ಟಿವಿ, ರಾಮದುರ್ಗ. ಕನ್ನಡದ ಗರಿಮೆ, ಹಿರಿಯರ ಪ್ರತೀಕವಾದ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಲು ಸಮರ್ಥ ನಾಯಕತ್ವದ ಅಗತ್ಯ ಇದೆ ಅಂತ ಶೇಖರಗೌಡ ಬಾಲಿ ಪಾಟೀಲ್ ಅವರು ಹೇಳಿದ್ದಾರೆ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರುವ ಅವರು ತಮಗೆ ಮತ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಕನ್ನಡದ ಹಿರಿಮೆ, ಹಿರಿಯರ ಪ್ರತೀಕವಾದ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಲು ಸಮರ್ಥ ನಾಯಕತ್ವದ ಅಗತ್ಯ ಇದೆ. ಇಂತಹ ಪ್ರಾತಿನಿಧಿಕ ಸಂಸ್ಥೆಗೆ ರಾಜ್ಯದ ಅನೇಕ ಹಿರಿಯ ಸಾಹಿತಿಗಳು, ಸಂಘಟಕರು, ಜನಪರ ಸಂಘಟನೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳ ಒತ್ತಾಯದಿಂದ ಬರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ನಡೆಸುತ್ತಿದ್ದೇನೆ ಅಂತ ಶೇಖರಗೌಡ ಬಾಲಿ ಪಾಟೀಲ್ ಹೇಳಿದರು. ಮಂಗಳವಾರ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ನಿರಂತರ ಕೊಡುಗೆ ನೀಡುತ್ತಾ ಬಂದ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯವನಾದ ನಾನು ಕಳೆದ 3 ದಶಕಗಳಿಂದ ಕನ್ನಡ ನಾಡು ನುಡಿ ಸಾಹಿತ್ಯ ಪರಿಷತ್ತು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಸೇವೆ, ಸಾಹಿತ್ಯ, ಕೃಷಿ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ನಿರಂತರ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ವಿದ್ಯಾರ್ಥಿ ದೆಸೆಯಲ್ಲಿ ಸಾಹಿತ್ಯ ಸಂಸ್ಕೃತಿಯ ಗೀಳು ಹಚ್ಚಿಕೊಂಡ ನಾನು ಜನಪರ ಕಾಳಜಿ ಹೊಂದಿ ಸಂಘಟನೆಯಲ್ಲಿ ತೊಡಗಿಕೊಂಡು ಮುಂದೆ ಹಲವು ಸಂಘಟನೆಗಳಲ್ಲಿ, ಸಂಸ್ಥೆಗಳಲ್ಲಿ ಸ್ಥಾಪಿಸಿ ಸೇವೆ ಸಲ್ಲಿಸಿದ್ದೇನೆ ಅಂತ ಹೇಳಿದರು. ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ 2 ಅವಧಿ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ 1 ಬಾರಿ ಸೇವೆ ಸಲ್ಲಿಸಿದ್ದೇನೆ. ಕನ್ನಡ ಪ್ರಚಾರಕನಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯದಲ್ಲಿ ನಾನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥವನು. ಕನ್ನಡ ವಿಶ್ವ ಕನ್ನಡ ಭಾಷೆ ಆಗಬೇಕು, ಸಮಸ್ತ ಕನ್ನಡಿಗರ ಆಶಯಗಳನ್ನ ನನಸಾಗಿಸಲು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಈಗಾಗಲೇ ಸ್ಪರ್ಧೆ ಮಾಡಿರ್ತಕ್ಕಂಥವನು. ತಾವೆಲ್ಲ ಇವತ್ತು 30 ಜಿಲ್ಲೆಗಳಲ್ಲಿ ಸುಮಾರು 3,10,000 ಮತದಾರನ ಹೊಂದಿರತಕ್ಕಂಥ ಏನು ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಇಂಥ ಮತದಾರರನ್ನ ನಾನು ಮುಖತಃ ಎಲ್ಲರನ್ನೂ ಭೇಟಿಯಾಗೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲ ನಮ್ಮ ಆಜೀವ ಸದಸ್ಯ ಬಂಧುಗಳನ್ನ ಭೇಟಿಯಾಗ್ತಕ್ಕಂಥ ಕೆಲಸವನ್ನು ನಾನು ಈಗಾಗಲೇ 30 ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ, ಅದರ ಜೊತೆಗೆ ಕೇರಳ, ತಮಿಳುನಾಡು, ಆಂಧ್ರ, ಗೋವಾ, ಮಹಾರಾಷ್ಟ್ರ, ಡೆಲ್ಲಿ, ಈ ರೀತಿ ನಮ್ಮ ಹೊರನಾಡಿನ ಎಲ್ಲ ಕನ್ನಡಿಗರನ್ನು ಕೂಡ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ಅವಲೋಕಿಸಿದಾಗ 25 ಜನ ಹಿರಿಯ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ. ಅವರ ಆಶಯದಂತೆ ನಾನು ಕೆಲಸಗಳನ್ನ ಮಾಡ್ತೇನೆ. ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವರು ಹಲವಾರು ಯೋಜನೆಗಳನ್ನ ಹಾಕಿಕೊಂಡು ಕೆಲಸ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಅವರ ಆಶಯವನ್ನ ನಾನು
ನನಸು ಮಾಡತಕ್ಕಂಥದ್ದು, ಅವರ ಆಶಯಕ್ಕೆ ಒಂದಾಗಿ ನಾನು ಕೆಲಸ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿರತಕ್ಕಂಥದ್ದು. ಹೀಗಾಗಿ ನಮ್ಮ ಎಲ್ಲ ಆಜೀವ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರುಗಳು ನನ್ನ ಮನವಿಯನ್ನು ತಾವು ಎಲ್ಲ ಸ್ವೀಕರಿಸಿ ನನಗೆ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನ ನೀಡುವುದರ ಮೂಲಕ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು ಅಂತೇಳಿ ವಿನಂತಿಪೂರ್ವಕವಾಗಿ ನಾನು ಕೇಳಿಕೊಳ್ತಕ್ಕಂಥವನಾಗಿದ್ದೇನೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದರೆ ಹಲವಾರು ಯೋಜನೆಗಳನ್ನ ಆ 5 ವರ್ಷದ ಅವಧಿಯಲ್ಲಿ ಮಾಡಬೇಕು ಅಂತಕ್ಕಂಥ ಉತ್ಸಾಹವನ್ನು ನಾನು ಹೊಂದಿರತಕ್ಕಂಥವ್ರು. ಅವುಗಳಲ್ಲಿ ಪ್ರಮುಖವಾಗಿ ಒಂದೇದು ನಾನು ತಾಲೂಕು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಭವನಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರತಕ್ಕಂಥವ್ರು. ಅದರಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ನೆರವಿನೊಂದಿಗೆ ನಾನು ಕನ್ನಡ ಸಾಹಿತ್ಯ ಭವನಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥವರು. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೆರವಿನ ಮೂಲಕ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡುವುದು, ಪರಿಷತ್ತಿನ ನಿಬಂಧನೆ 5 ದಾಖಲಿಸದಂತೆ ಕನ್ನಡ ಶಾಲೆಗಳ ಸ್ಥಾಪನೆ, ಪ್ರಾಯೋಗಿಕವಾಗಿ ಕೇಂದ್ರ ಸ್ಥಾನವಾಗಿರುವ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾದರಿಯಲ್ಲಿ ಕನ್ನಡ ಶಾಲೆಯ ಸ್ಥಾಪನೆ ಮಾಡುವುದು ನನ್ನ ಯೋಜನೆಯಾಗಿದೆ ಅಂತ ಹೇಳಿದರು. ಪ್ರತಿ ವರ್ಷ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ವಿವಿಧ ಸಾಹಿತ್ಯ ಸಾಂಸ್ಕೃತಿಕ ಸಮಾವೇಶ ಆಯೋಜನೆ, ರಾಜ್ಯದ ವಿವಿಧ ಕಡೆ ಉದಯೋನ್ಮುಖ ಹಾಗೂ ಯುವ ಬರಹಗಾರರ ಕಮ್ಮಟ ಶಿಬಿರಗಳ ಆಯೋಜನೆ ಮಾಡಿ ಸಾಹಿತ್ಯವನ್ನು ಬದುಕಿಗೆ ಪೂರಕವಾಗಿಸುವುದು, ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರುಗಳಾದ ವಿಶಿಷ್ಟವಾದ ಕೆಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದು, ವಚನ, ದಾಸ, ನಾಟಕ, ಮಕ್ಕಳ ಶಿಕ್ಷಣ ಸಾಹಿತ್ಯ ಸಮಾವೇಶ ಹಾಗೂ ಕನ್ನಡ ಪರಂಪರೆಯ ಪೂರ್ವ ಸೂರಿಗಳ ಚಿಂತನೆ ಸಮಾವೇಶ ಆಯೋಜನೆ ಮಾಡುವ ಕುರಿತು ಗುರಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಅಪರೂಪದ ಮೌಲಿಕ ಗ್ರಂಥಗಳ ಮರುಮುದ್ರಣ ಸೇರಿದಂತೆ ಒಟ್ಟು 12 ಕನ್ನಡ ಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ. ಇದನ್ನು ಸಾಕಾರಗೊಳಿಸಲು ಎಲ್ಲರೂ ನನಗೆ ಮತ ನೀಡಬೇಕು ಅಂತ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ಸಾಹಿತಿಗಳು ಆರ್ಜಿ ಹಳ್ಳಿ ನಾಗರಾಜ್, ಕನ್ನಡ ಪರ ಹೋರಾಟಗಾರರು ಎನ್ ಶಿವಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಇವೆಷ್ಟು ಇವತ್ತಿನ ಸುದ್ದಿ. ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ ಸದ್ದು.